ನಮಸ್ಕಾರ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ PWD AE ಮಾಡಿ ಸರ್ ಕ್ವಶನ್ ಪೇಪರ್ ಅಂತ. ಸೊ ಹಾಗಾಗಿ PWD AE ಕ್ವಶನ್ ಪೇಪರ್ ತಗೊಂಡಿದೀನಿ. ಬೇಗ ನಾವು ಇದನ್ನ ಅನಲೈಸ್ ಮಾಡೋಣ. ತುಂಬಾ ಚೆನ್ನಾಗಿದೆ, ಐ ಲೈಕ್ ಇಟ್. ಯಾಕಂದ್ರೆ ಹಿಂಗಿರ್ಬೇಕು ಕ್ವಶನ್ ಪೇಪರ್. ಹೆಂಗಿರ್ಬೇಕು ಅಂದ್ರೆ ಒಳ್ಳೆ ರೀತಿ ಕ್ವಶನ್ಸ್ ಇರಬೇಕು, ವೈಟೇಜ್ ಇರಬೇಕು. ಎಲ್ಲೋ ಗೊತ್ತಿಲ್ದಿರೋದು ಮೂಲೆಯಲ್ಲಿ ಇರುತ್ತೆ ತೆಗೆಯುವಂತದ್ದಲ್ಲ, ವೈಟೇಜ್ ಇರ್ತಕ್ಕಂಥ ಕ್ವಶನ್ ತುಂಬಾ ಚೆನ್ನಾಗಿದೆ. ಬನ್ನಿ ಒಂದೊಂದಾಗಿ ನಾವು ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ. ಭಾರತ ಸರ್ಕಾರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಮಂತ್ರಾಲಯದ ಪ್ರಮುಖ ಕಾರ್ಯಕ್ರಮವಾದ TOPS ಅನ್ನು ಭಾರತ ಅತಿ ಉನ್ನತ ಅಥ್ಲೆಟ್ಗಳ ನೆರವಿಗೆ ಕಲ್ಪಿಸಲಾಗಿದೆ. TOPS ನ ಪೂರ್ಣ ರೂಪ ಏನು? 2016 ಅನ್ಕೋತೀನಿ ಇದನ್ನ ಬರುತ್ತೆ. ನಮ್ಮ ಟೋಕಿಯೋ ಮತ್ತೆ ಇವಾಗ ನಡೆದ ರಿಯೋ ಮತ್ತೆ ಟೋಕಿಯೋ ಒಲಿಂಪಿಕ್ಸ್ಗೋಸ್ಕರ ಇದನ್ನ ಮಾಡ್ತಾರೆ. TOPS ಅಂದ್ರೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಬನ್ನಿ ಸರ್. ಯಾವ ದೇಶವು ವಿಶ್ವದ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ 2021 ಜಯ ಗಳಿಸಿತು? ಡೆಡ್ಲಿ ಈಸಿ ಕ್ವಶನ್. ನ್ಯೂಜಿಲೆಂಡ್ ಅಲ್ವಾ? ಇಂಡಿಯಾ ಸೋಲ್ತು ಅಲ್ವಾ? ಸೊ ನೆಕ್ಸ್ಟ್ ಬನ್ನಿ, ಮೂರನೇ ಕ್ವಶನ್ ಹೋಗೋಣ. ಕ್ರಮವಾಗಿ ಯಾರು 3 ದೇಶಗಳ ಟೋಕಿಯೋ 2020 ಒಲಿಂಪಿಕ್ ಮೆಡಲ್ ಟ್ಯಾಲಿಯ ಮೊದಲ 3 ಸ್ಥಾನದಲ್ಲಿದ್ದಾರೆ? ಸೊ ಟೋಕಿಯೋ ಒಲಿಂಪಿಕ್ ಮೊದಲ 3 ಸ್ಥಾನದಲ್ಲಿ ಫಸ್ಟ್ USA ಇತ್ತು, ಸೆಕೆಂಡ್ ಚೀನಾ ಇತ್ತು, ಮೂರನೇದು ಜಪಾನ್ ಇತ್ತು, ನಾಲ್ಕನೇದು ಫೋರ್ತ್ ಒನ್ ಯಾವ್ದಿತ್ತು ಸರ್? ಗ್ರೇಟ್ ಬ್ರಿಟನ್ ಇತ್ತು. ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು? ಭಾರತ 48ನೇ ಸ್ಥಾನದಲ್ಲಿತ್ತು ಅಲ್ವಾ ಸರ್? 48ನೇ ಸ್ಥಾನದಲ್ಲಿತ್ತು. ನೆಕ್ಸ್ಟ್ ಬನ್ನಿ, ಸೂಪರ್ ಕ್ವಶನ್ಸ್ ಇದೆ ಸ್ನೇಹಿತರೆ. ಹನುಮನಹಳ್ಳಿ ಬೆಟ್ಟವನ್ನು ಅದರ ಯಾವ ಅಳಿವಿನಂಚಿಲಿರುವ ಪ್ರಭೇದಗಳನ್ನು ರಕ್ಷಿಸಲು ಸಂರಕ್ಷಣಾ ಮೀಸಲು ಎಂದು ಘೋಷಿಸಲಾಗಿದೆ? ಇದು ಕೂಡ ಈಸಿ ಕ್ವಶನ್. ಯಾವುದು ಅಂತಂದ್ರೆ ನಮ್ಮ ಎಲೆ ಮೂಗಿನ ಬ್ಯಾಟ್ ಬಗ್ಗೆ ನ್ಯೂಸ್ ಅಲ್ಲಿ ಇತ್ತು. ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತಾ ಇದ್ದೆ ಸ್ನೇಹಿತರೆ. ಓಕೆ, ಅದು 3-4 ಮಂತ್ಸ್ ಬ್ಯಾಕ್ ನಿಲ್ಲಿಸಿದೆ. ಅವಾಗ್ಲೂ ಕೂಡ ಇದನ್ನ ಕವರ್ ಮಾಡಿದ್ದೆ. ಹನುಮನಹಳ್ಳಿ ಬೆಟ್ಟ ಎಲ್ಲ ಬರುತ್ತೆ ಸರ್? ಹನುಮನಹಳ್ಳಿ ಬೆಟ್ಟ ಕೋಲಾರದಲ್ಲಿ ಬರುತ್ತೆ. ಕೋಲಾರದಲ್ಲಿ ಬರ್ತಕ್ಕಂಥದ್ದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ವಿಶ್ವ ದರ್ಜೆಯ ಹೊಸ ಕೇಂದ್ರವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ? ಸೊ ಇದು ಈಸಿ ಕ್ವಶನ್. ಯಾವುದೇ ಆದ ರೀತಿದು ಮಾಡ್ತಕ್ಕದ್ದು ನಮ್ಮ ತುಂಬಾ ಚಳ್ಳಕೆರೆಯಲ್ಲಿ ಮಾಡ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ನಾನು ಇವನ್ ಮೊನ್ನೆ ಕೂಡ ನಾನು ಒಂದು ಕರೆಂಟ್ ಅಫೇರ್, ಜಿಯೋಗ್ರಫಿ ಬೇಸ್ಡ್ ಕರೆಂಟ್ ಅಫೇರ್ ಮಾಡಿದ್ದೆ. ಓಕೆ, 1 ಇಯರ್ 2020-21 ಅಲ್ಲಿ ಕೂಡ ನಾನು ಸ್ಪೆಸಿಫೈ ಮಾಡಿದ್ದೆ. ನಮ್ಮ ಚಂದ್ರಯಾನಕ್ಕೆ ಏನಾಗಿತ್ತು ಅದರ ಒಂದು ರೋವರ್ ಕೂಡ ಟೆಸ್ಟ್ ನಮ್ಮ ಚಳ್ಳಕೆರೆಯಲ್ಲಿ ನಡೆಯುತ್ತೆ ಅಲ್ವಾ? ನೆಕ್ಸ್ಟ್ ಬನ್ನಿ, ಭಾರತದ ಪರಮಾಣು ಇಂಧನ ಆಯೋಗವು 2020 ಮಂಡ್ಯ ಜಿಲ್ಲೆಯಲ್ಲಿ ಈ ಕೆಳಗಿನ ಯಾವ ಮೂಲಧಾತುವಿನ 1400 ಟನ್ ಸಂಗ್ರಹವನ್ನು ಕಂಡುಹಿಡಿದೆ? 1400 ಗಿಂತ 1600 ಟನ್ ತನಕ ಹೋಗಿದೆ. ಅದು ಯಾವ್ದು ಸರ್? ಕಣ್ಣು ಮುಚ್ಕೊಂಡು ಹಾಕ್ಬೋದು, ಲಿಥಿಯಂ. ವೆರಿ ಇಂಪಾರ್ಟೆಂಟ್, ತುಂಬಾ ನ್ಯೂಸ್ ಅಲ್ಲಿ ಇತ್ತು ಲಾಸ್ಟ್ ಇಯರ್. ಓಕೆ, ಅಳಿವಿನಂಚಿನಲ್ಲಿರುವ ಹುಲಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕರ್ನಾಟಕ ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ? ಯಾವ ಸ್ಥಾನ ಸರ್ ಕರ್ನಾಟಕ? ಅಳಿವಿನಂಚಿಲ ಅಂದ್ರೆ ನಮ್ಮ ಒಂದು ಹುಲಿಗಳ ಸಂಖ್ಯೆ. ರೀಸೆಂಟ್ ಆಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರತಿ ಸಲ ಹೇಳ್ತಾ ಇರ್ತೇನೆ ಎಕ್ಸಾಮ್ಗೆ, ಟೈಗರ್ ಸೆನ್ಸಸ್, ಆನೆಗಳ ಸೆನ್ಸಸ್ ನೋಡ್ಕೊಂಡು ಹೋಗಿ ಅಂತ. ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಲ್ವಾ? ಫಸ್ಟ್ ಮಧ್ಯಪ್ರದೇಶ 546 ಅನ್ಕೋತೀನಿ, 26 526 ಏನೋ ಇರಬೇಕು. ಕರ್ನಾಟಕ 524, 2 ಏನೋ ಕಮ್ಮಿ. 46, 26, 24 2 ಕಮ್ಮಿ ಇದೆ ಅಷ್ಟೇ. ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೀವಿ ನಾವು. ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ, ಇದು ಡೆಡ್ಲಿ ಈಸಿ ಕ್ವಶನ್, 375J ಅಲ್ವಾ? ಕಲ್ಯಾಣ ಕರ್ನಾಟಕ ನಾವು ತಗೊಂಡ್ಬಂದಿರ್ತಕ್ಕಂಥದ್ದು. ಬ್ರಿಕ್ಸ್ ರಾಷ್ಟ್ರಗಳು ಯಾವುವು? ಬ್ರಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, BRICS, ಬ್ರಿಕ್ಸ್. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಅಂಡ್ ಸೌತ್ ಆಫ್ರಿಕಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ನೋಡಿ ಎಷ್ಟು ಈಸಿ ಇದೆ ಕ್ವಶನ್. ಭಾರತದ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಯಾರು? ನೋಡಿ 3 ಜನ ಪೈಲಟ್ ಇದ್ದಾರೆ. ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು. 3 ಜನ ಪೈಲಟ್ ಯಾರು? ಲೆಫ್ಟಿನೆಂಟ್ ಭಾವನಾ ಕಾಮತ್, ಅವನಿ ಚತುರ್ವೇದಿ ಮತ್ತೆ ಕೋಟ್ ಮೋಹನ್ ಸಿಂಗ್ ಅಂತ 3 ಜನ. ಈ 3 ಜನದಲ್ಲಿ ಮೊದಲ ಪೈಲಟ್ ಯಾರು ಅಂತ ಅಂದ್ಬಿಟ್ಟು ಕೂಡ ಮೊನ್ನೆ ಲಾಸ್ಟ್ ಇಯರ್ ಅಲ್ಲಿ ನ್ಯೂಸ್ ಅಲ್ಲಿ ಇತ್ತು. ಅವನಿ ಚತುರ್ವೇದಿ ಇಸ್ ದ ಫಸ್ಟ್ ಇಂಡಿಯನ್ ವಾರ್, ಅಂದ್ರೆ ನಮ್ಮ ಒಂದು ಯುದ್ಧ ವಿಮಾನದ ಮೊದಲ ಪೈಲಟ್ ಯಾರು? ಅವನಿ ಚತುರ್ವೇದಿ. ನೆಕ್ಸ್ಟ್ ಬನ್ನಿ. ಓಕೆ, ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದೆ. ಫೈನ್, ನೆಕ್ಸ್ಟ್ ಬನ್ನಿ. ಈಗ ಯಾವುದು ಮೆಂಟಲ್ ಎಬಿಲಿಟಿ ಕೇಳಿದ್ದಾನೆ. ಸೊ ಮೆಂಟಲ್ ಎಬಿಲಿಟಿ ಬಗ್ಗೆ ನಾನು ಜಾಸ್ತಿ ನೋಡೋಣ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್, ಅದರ್ವೈಸ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಓಕೆ, ಒಂದು 2 ಅಂಕಿಯ ಸಂಖ್ಯೆ ಮತ್ತು ಅದರ ಅಂಕಿಯ ಸ್ಥಾನವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಮೂಲಕ ಪಡೆದ ಸಂಖ್ಯೆಯ ನಡುವಿನ ವ್ಯತ್ಯಾಸ 9 ಆಗಿದ್ದರೆ ಆ 2 ಸಂಖ್ಯೆಗಳ ಅಂಕೆಗಳ ನಡುವಿನ ವ್ಯತ್ಯಾಸ ಏನು? ಇದು ಡೆಡ್ಲಿ, ಇದು ಓದ್ ತಕ್ಷಣ ಟಿಕ್ ಹಾಕ್ಬಿಡ್ಬೋದು ಸರ್. ಆಪ್ಷನ್ 1 ಅಂತ. ಒಂದು ಹೆಂಗೆ ಸರ್? ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಸಿಂಪಲ್, ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗತ್ತೆ. ನೋಡಿ, 2 ಸಂಖ್ಯೆನ ನಾವು ರಿವರ್ಸ್ ಮಾಡಿದ್ರೆ 89ನ ರಿವರ್ಸ್ ಮಾಡಿದ್ರೆ 98 ಆಗುತ್ತೆ ಅಲ್ವಾ ಸರ್? 98 ಆಗುತ್ತೆ ಅಲ್ವಾ? ಇಲ್ಲಿ ಏನಿದೆ ಅಂದ್ರೆ ರಿವರ್ಸ್ ಮಾಡಿದಾಗ, ವಿನಿಮಯ ಮಾಡಿಕೊಳ್ಳುವಾಗ ಅದರ ನಡುವಿನ ವ್ಯತ್ಯಾಸ 9 ಬರಬೇಕು.
ನೋಡಿ 89 ಮೈನಸ್ 98 ಮಾಡಿ ಇದರ ನಡುವಿನ ವ್ಯತ್ಯಾಸ ಎಷ್ಟು 9 ಇದೆ. ಹಾಗಾದ್ರೆ ಇವೆರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. 8 9ರ ನಡುವಿನ ವ್ಯತ್ಯಾಸ ಎಷ್ಟು ಸರ್ 1. ಇದು ಇದೇ ಬರಬೇಕು ಅಂತ ಹೆಂಗ್ ನಂಗೆ ಗೊತ್ತಾಯ್ತು ಅಂದ್ರೆ ಸರ್ ಪ್ರಾಕ್ಟೀಸ್ ಅಷ್ಟೇ, ಸಿಂಪಲ್. ನಾನು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ, ತುಂಬಾ ಜನ ಡಿಫಿಕಲ್ಟೀಸ್ ಅನ್ಸಿರುತ್ತೆ, ಬಟ್ ಈಸಿ ಇದು ನೋಡಿ. ತಂದೆ ಮತ್ತು ಅವನ ಮಗನ ವಯಸ್ಸಿನ ಮೊತ್ತ 50 ವರ್ಷಗಳು. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಗುಣಲಬ್ಧ 175 ಆಗಿತ್ತು. ಪ್ರಸ್ತುತ ತಂದೆಯ ವಯಸ್ಸು ಎಷ್ಟು? ಇಲ್ಲಿ ನೋಡಿ 50 ವರ್ಷಗಳು ತಂದೆ ಮತ್ತು ಮಗ. ಓಕೆ, ತಂದೆ ಅಂದ್ರೆ ಫಾದರ್ ಅಂಡ್ ಸನ್ ಅಂತ ಹಾಕೋಬಹುದಲ್ಲ, ಫಾದರ್ ಪ್ಲಸ್ ಸನ್, 50 ವರ್ಷ. ಫೈನ್ ಸರ್. ಈಗ ಇಲ್ಲಿ ನೋಡಿ 5 ವರ್ಷಗಳ ಹಿಂದೆ ಏನಾಗಿರುತ್ತೆ ಸರ್ ಅಂದ್ರೆ ಇಬ್ರಿಗೆ 5 ವರ್ಷ 5 ವರ್ಷ ಮೈನಸ್ ಮಾಡ್ಬೇಕು ತಾನೆ. ಸೊ 5 ಇಯರ್ಸ್ ಡೌನ್ ತಗೊಂಡ್ರೆ ನಾವು ಮೈನಸ್ 5 ಇಯರ್ಸ್ ತಗೊಂಡ್ರೆ ಇಬ್ರು ಕೂಡ 5 ಇಯರ್ಸ್ ಡೌನ್ ಆಗುತ್ತೆ. ಆಗ ಎಷ್ಟಾಗುತ್ತೆ ಸರ್ 40 ಆಗುತ್ತೆ. ಅವಾಗ ಅವರಿಬ್ಬರ ಗುಣಲಬ್ಧ 175 ಆಗಿತ್ತು. ನೋಡಿ 40 ಅಂತಂದ್ರೆ ಒಬ್ಬ ಈ 40ರಲ್ಲಿ ಇಬ್ರು ಡಿವೈಡ್ ಮಾಡ್ಕೋಬೇಕು ಅಲ್ವಾ. ಎಂತ ನಂಬರ್ನ ಗುಣಿಸಿದ್ರೆ 175 ಆಗುತ್ತೆ. ನಾನು ಆಪ್ಷನ್ ನೋಡ್ತೀನಿ, ಏನು ಮಾಡಲ್ಲ, ನಾನು ಇಲ್ಲಿ ಲೆಕ್ಕ ಹಾಕೊಂಡ್ ಕೂತ್ಕೊಳ್ಳಲ್ಲ, ಸ್ಮಾರ್ಟ್ ಸ್ಟಡಿ ಮಾಡ್ತಾ ಆಪ್ಷನ್ ನೋಡ್ತೀನಿ. ನೋಡಿ 40ಕ್ಕಿಂತ ಕಮ್ಮಿ ಇರೋದು ಇದೊಂದೇ ಇರೋದು ಅಲ್ವಾ. ನೋಡಿ 35 ಅಪ್ಪಂಗ್ ವಯಸ್ಸು ಇಂಟು ಮಗಂಗ್ ವಯಸ್ಸು 5. ನೋಡಿ ಇವೆರಡು ಕೂಡ್ರೆ 40 ಬರುತ್ತಾ? 35 ಪ್ಲಸ್ 5 ಕೂಡಿದ್ರೆ ಏನ್ ಬರುತ್ತೆ ಸರ್ 40 ಬರುತ್ತಾ? ಸೊ ಗುಣಿಸಿದ್ರೆ ಎಷ್ಟು ಬರುತ್ತೆ ಸರ್ 175 ಬರುತ್ತಾ? ಅವನು ಕೊಟ್ಟಿದ್ದಾನ ಗುಣಿಸು 175 ಅಂತ. ಸೊ ಅಪ್ಪನ ವಯಸ್ಸು ಎಷ್ಟು ಸರ್ ಫಾದರ್ ವಯಸ್ಸು? ಅವಾಗ ಫಾದರ್ ವಯಸ್ಸು ಎಷ್ಟು ಸರ್ 35 ಆಯ್ತು. ಬಟ್ ಇದು 5 ವರ್ಷದ ಹಿಂದೆ ಅಲ್ವಾ. ನಾವಿಲ್ಲಿ ನೋಡಿ 5 ಮೈನಸ್ 5 ಮಾಡ್ಕೊಂಡಿದ್ದೆ 5 ವರ್ಷದ ಹಿಂದೆ. ಸೊ ಈ ಪ್ರಸ್ತುತ ವಯಸ್ಸು ಎಷ್ಟು ಅಂದ್ರೆ ಪ್ಲಸ್ 5 ಸೇರಿಸ್ಕೋಬೇಕು ಅಲ್ವಾ, ಮುಂದಕ್ಕೆ ಬರ್ಬೇಕು 5 ವರ್ಷ. ಫಾದರ್ ವಯಸ್ಸು ಎಷ್ಟು ಸರ್ 40. ಓಕೆ, 40 ವರ್ಷ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಹೀಗೆ ಮಾಡಬಹುದು ಸರ್. ಓಕೆ, ಇಲ್ಲಿ ಟೈಮ್ ತಗೊಳುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡೆ ಸರ್, ಅದಕ್ಕೆ ಬೇಗ ಹೋಗೋಣ. 3 ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿ ಕ್ರಮವಾಗಿ 2400, 3600, 4000 ಮತಗಳನ್ನು ಪಡೆದರು. ವಿಜೇತ ಅಭ್ಯರ್ಥಿಗೆ ಒಟ್ಟು ಮತಗಳಲ್ಲಿ ಎಷ್ಟು ಶೇಕಡಾ ಸಿಕ್ಕಿತು? ವಿಜೇತ ಅಭ್ಯರ್ಥಿ ಯಾರು? ಇವನು ಗೆದ್ದಿರೋದು ವಿಜೇತ ಅಭ್ಯರ್ಥಿ. ಈಗ ಇವ್ರಿಷ್ಟು ಏನ್ ಗೆದ್ದಿರೋ ಇದಾರೆ, ದಿಸ್ ಇಸ್ ಕಾಲ್ಡ್, ಯಾವಾಗ್ಲೂ ನಾವು ಏನಂತ ಹೇಳ್ತೀವಿ ನಿಮ್ಗೆ 100% ಅನ್ಕೊಳ್ಳಿ ಅಂತ. ಸೊ 100% ಈಸ್ ಈಕ್ವಲ್ ಟು ಓಕೆ ಏನಿದೆ 2400, 3600 ಎಷ್ಟು ಸರ್ 3 2 5 4 ಮತ್ತು 6 6000 ಆಯ್ತು. ಪ್ಲಸ್ ಇಲ್ಲಿ 4000 ಇದೆ. ಟೋಟಲ್ 10,000 ವೋಟ್ ಸಿಕ್ಕಿದೆ ಸರ್. ದಟ್ ಇಸ್ ಕಾಲ್ಡ್ 100%. ಟೋಟಲ್ ವೋಟ್ ಇದು. ಟೋಟಲ್ ವೋಟ್ ಎಷ್ಟು ಸರ್ 10,000. ದಟ್ ಇಸ್ ಕಾಲ್ಡ್ 100%. ನಮಗೆ 100% 10,000 ಆದ್ರೆ ಗೆದ್ದಿರೋನ್ ಎಷ್ಟು ಸರ್ 4,000 ವೋಟ್ ಇಂದ ಗೆದ್ದಿದ್ದ. 4,000 ಗೆದ್ದಿದ್ದಾನೆ. ಹಾಗಾದ್ರೆ ಇದು ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡಿಬೇಕು ಅಷ್ಟೇ. ಕಣ್ಣು ಮುಚ್ಕೊಂಡು ಹಾಕ್ಬೋದು ನೋಡಿ. 2-0 ಕ್ಯಾನ್ಸಲ್. 1% ಅಂದ್ರೆ 100 ಅಂದ್ರೆ ಇದು 4,000 ಅಂದ್ರೆ ಎಷ್ಟು ಸರ್ 40%. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಇದನ್ನ ಎಕ್ಸ್ ಅಂತ ಇಟ್ಕೊಳ್ಬೇಕಾರೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಎಕ್ಸ್ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ 4,000 ಇಂಟು 100 ಡಿವೈಡೆಡ್ ಬೈ 10,000 ಅಕೌಂಟ್ ಮಾಡಿ ಏನಾಗುತ್ತೆ ಇಲ್ಲಿ 3 ಕ್ಯಾನ್ಸಲ್, 1 ಕ್ಯಾನ್ಸಲ್, 4 ಇಂಟು 10 40. 40% ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಅಲ್ವಾ? ಎಸ್, ಎಲ್ಲಾನು ಮಾಡಕ್ಕಾಗಲ್ಲ ಸ್ನೇಹಿತರೆ, ನೀವು ಮಾಡ್ಕೋಬೇಕು. ಫೈನ್, ನೆಕ್ಸ್ಟ್ ಬನ್ನಿ. 2 to the power of 3 ಅನ್ನು 5ರಿಂದ ಭಾಗಿಸಿದಾಗ ರಿಮೈಂಡರ್ ಅನ್ನು ಕಂಡುಹಿಡಿಯಿರಿ. ನೋಡಿ ಇದು ಶಾರ್ಟ್ ಟ್ರಿಕ್ಸ್ ಇದೆ. ಈಗ 2 to the power of 3 ಅಂತಂದ್ರೆ 31 ಮಾಡ್ತಾ ಕೂತ್ಕೊಳಕ್ ಆಗಲ್ಲ. ಸೊ ಇದಕ್ಕೇನು ಅಂತಂದ್ರೆ 2 ನ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ರೆ ಎಷ್ಟು ಬರುತ್ತೆ ಸರ್ 2 to the power of 1 2 ಅಲ್ವಾ. 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 8. ಓಕೆ, 4 ಸ್ಕ್ವೇರ್ ಅಂದ್ರೆ 2 to the power of 4 ಅಂದ್ರೆ 8 2 16. ಸೊ ಹಿಂಗ್ ಹೋಗ್ತಾ ಇರತ್ತೆ. ಆಗ ನಮ್ಗೆ 2 to the power of 11 ಎಷ್ಟು ಸರ್ 11 ಎಷ್ಟು 10 to the power of 10 ಎಷ್ಟು ಸರ್ 1024. 2 to the power of 10 1024. ನಿಮ್ ಬಾಯ್ಲರ್ ಇರ್ಬೇಕಿದು ಮಾಡಿಬೇಕಾದ್ರೆ 2 to the power of 10 ಎಷ್ಟು ಅಂತ 11 ಎಷ್ಟಾಗುತ್ತೆ ಸರ್ ಅಂದ್ರೆ ಇನ್ನು ಇಂಟು 2 ಮಾಡ್ಬೇಕು. ಇದು ಡಬಲ್ ಮಾಡ್ಬೇಕು. 2 power of 11 ಏನಾಗುತ್ತೆ ಸರ್ ಇಂಟು 2 ಮಾಡ್ಬೇಕು. ಓಕೆ, ನಿಮ್ಗೆ ಶಾರ್ಟ್ ಟ್ರಿಕ್ ಹೇಳ್ತಾ ಇದ್ದೀನಿ ನಾನು. ಇನ್ನು ಶಾರ್ಟ್ ಟ್ರಿಕ್ ಇದೆ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಸ್ವಲ್ಪ ಇದು ಮಾಡ್ತೀನಿ. ಇಂಟು 2 ಮಾಡ್ಬೇಕು ತಾನೆ ಇದಕ್ಕೆ ಅಲ್ವಾ. ಎಷ್ಟಾಗುತ್ತೆ ಸರ್ 11 ಅಂತಂದ್ರೆ ಇಂಟು 2 ಮಾಡಿದ್ರೆ 2048 ಆಗುತ್ತೆ ಅಲ್ವಾ. ಈಗ ನಾನು ಏನಕ್ಕೆ ಇಲ್ಲಿ ನಿಲ್ಲಿಸ್ತೀನಿ ಅಂದ್ರೆ ಈಗ ಒಂದಿದೆ, ಇಲ್ಲಿ ರಿಮೈಂಡರ್ ಇಲ್ಲಿ ಎಷ್ಟು 1 ಸರ್. ಇಲ್ಲಿ ನೋಡಿ 31 2 power of 31 ಕೊಟ್ಟಿದ್ದಾನೆ ಅವನು, ಅಂದ್ರೆ 1 ಇದೆ ಇಲ್ಲೂ ಕೂಡ ಬಿಡಿ ಭಾಗ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಏನಕ್ಕೆ ಅಂದ್ರೆ ನೆಕ್ಸ್ಟ್ 2031 ಮಾಡಿದ್ರೆ ನಮ್ಗೆ ರಿಮೈಂಡರ್ ಇಷ್ಟೇ ಬರುತ್ತೆ. 8 ಲಾಸ್ಟ್ ಇದೆಯಲ್ಲ, ಅದು ಬಿಡಿ ಭಾಗ ಇದೆಯಲ್ಲ ಇಷ್ಟೇ ಬರುತ್ತೆ. ಸೊ ಅದಕ್ಕೆ ಇದನ್ನ ಬಾಕ್ಸ್ ಬಿಡಿ. 5ರಿಂದ ಬಾಕ್ಸ್ ಕೂತ್ಕೊಳಕ್ ಹೋಗ್ಬೇಡಿ. ಈಗ ನೋಡಿ 5 ಈ ರಿಮೈಂಡರ್ 8 ಇದೆ ಅಂದ್ರೆ ಇದು 18 ಆಗಿರಬೇಕು ಅಥವಾ 28 ಆಗಿರಬೇಕು, ಹಿಂಗೆ ಆಗ್ಬೇಕು. ಸೊ 5ರಿಂದ 18 ಹೋಗಕ್ ಚಾನ್ಸೇ ಇಲ್ಲ. ಸೊ 5 3 15 ಆಗುತ್ತೆ ಅಲ್ವಾ. 5 3 15 ಆಗುತ್ತೆ. 5 3 15 ಆದ್ರೆ ಉಳಿಯೋದು ಎಷ್ಟು ಸರ್ ರಿಮೈಂಡರ್ 3 18 ಆಗ್ಬೇಕು ಅಂದ್ರೆ ನೋಡ್ರ 3 ಇಸ್ ದ ರೈಟ್ ಆನ್ಸರ್.
ಅಂದ್ರೆ ನಾ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಅಷ್ಟೇ. ಓಕೆ, ಮಾಡ್ತಾ ಕೂತ್ಕೋಬಾರ್ದು, ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ನೋಡಿ ಈಗ ನಾನು ನಿಮ್ಗೆ ಹೇಳಕ್ಕೆ ನನಗೆ ಹಬ್ಬ ಅಂದ್ರೆ 1 ನಿಮಿಷ 1.5 ನಿಮಿಷ ತಗೊಂಡಿರ್ಬೋದು ಅಷ್ಟೇ ಅಲ್ವಾ. ನೆಕ್ಸ್ಟ್ ಬನ್ನಿ. ಸೊ ಅಗೇನ್ ಇದು 4 ವಿವಿಧ ಎಲೆಕ್ಟ್ರಾನಿಕ್ ಸಾಧನಗಳು ಕ್ರಮವಾಗಿ ಪ್ರತಿ 30 ನಿಮಿಷ, 1 ಗಂಟೆ, 1.5 ಗಂಟೆ, 1 ಗಂಟೆ 45 ನಿಮಿಷ ನಂತರ ಬೀಪ್ ಶಬ್ದ ಮಾಡುತ್ತದೆ. ಅಂದ್ರೆ ಇದು ಎಷ್ಟೆಷ್ಟು ನಿಮಿಷ ನಂತರ ಬೀಪ್ ಸೌಂಡ್ ಮಾಡುತ್ತೆ ಅಂತ ಕೊಟ್ಟಿದೆ. ಎಲೆಕ್ಟ್ರಾನಿಕ್ ಸಾಧನಗಳು 4. ಈ ಸಾಧನಗಳು ಮಧ್ಯಾಹ್ನ 12 ಗಂಟೆಗೆ ಒಟ್ಟಿಗೆ ಬೀಪ್ ಶಬ್ದ ಮಾಡುತ್ತವೆ. ಅವುಗಳು ಮತ್ತೆ ಒಟ್ಟಿಗೆ ಎಷ್ಟು ಗಂಟೆಗಳು ಬೀಪ್ ಶಬ್ದ ಮಾಡುತ್ತದೆ? ಸರ್ ಹೇಗೆ ನಾನು ಇದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ಹೇಗೆ ನಮ್ಗೆ ಒಂದು 5 ನಿಮಿಷ ಬೇಕಾಗುತ್ತೆ, 5 ರಿಂದ 10 ನಿಮಿಷ. ಸೊ ಮತ್ತೆ ಇಲ್ಲಿ ಟೈಮಿಂಗ್ ಇರೋದ್ರಿಂದ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇಲ್ಲ. 9 AM ಇಸ್ ದ ರೈಟ್ ಆನ್ಸರ್. ಓಕೆ, ನಿಮ್ಗೆ ಕೀ ಆನ್ಸರ್ ಬೇಕಲ್ವಾ? 9 AM ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಸಾರಿ, ಎಸ್, ನೆಕ್ಸ್ಟ್ ಬನ್ನಿ. ಈ ಕ್ವಶನ್ ನೋಡೋಣ, ಅದು ಮುಂದೆ ಇನ್ನೊಂದ್ಸಲ ತಗೊಂಡು ಈಗ ಎಲ್ಲ ಕ್ವಶನ್ 100 ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರಿಂದ 1-2-3 ಕ್ವಶನ್ ನಾನು ಸಾಲ್ವ್ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಎಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಇದೆ ಅಲ್ಲಿ ನಾನು ಇನ್ನೊಂದ್ಸಲ ಮೆಂಟಲ್ ಎಬಿಲಿಟಿ ತಗೋತೀನೋ ಅಲ್ಲಿ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಈಗ ಬನ್ನಿ, ಎ ಮತ್ತು ಬಿ 2 ನಿಲ್ದಾಣಗಳ ನಡುವಿನ ದೂರವು 178 ಮೀಟರ್ ಇದೆ. ಓಕೆ, ಒಂದು ರೈಲು ಎ ಇಂದ ಬಿ ಗೆ ಗಂಟೆಗೆ 84 ಕಿಲೋಮೀಟರ್ ಪ್ರಯಾಣ ಮಾಡುತ್ತದೆ ಮತ್ತು ಪ್ರತಿ ಗಂಟೆಗೆ 56 ಕಿಲೋಮೀಟರ್ ಪ್ರಯಾಣ ಏಕರೀತಿ ವೇಗದೊಂದಿಗೆ ಎಗೆ ಹಿಂತಿರುಗುತ್ತದೆ. ಸಂಪೂರ್ಣ ಪ್ರಯಾಣದಲ್ಲಿ ರೈಲಿನ ಸರಾಸರಿ ವೇಗ. ಸಿ, ಇಲ್ಲಿ ಸಿಂಪಲ್ ಕ್ವಶನ್ ಕೊಟ್ಟಿದ್ದ ನಾನು. ಎ ಟು ಬಿ, ಡಿಫಿಕಲ್ಟಿ ಇಲ್ಲ, ಇದು ಸಿಂಪಲ್ ಇದೆ. ಎ ಟು ಬಿ ಇದೆ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ ಸರ್, 778 ಇದೆ ಎ ಟು ಬಿ. ಆದ್ರೆ ಸ್ಪೀಡ್ ಇದೆಯಲ್ಲ, ಸ್ಪೀಡ್ ಮಾತ್ರ ಡಿಫ್ರೆನ್ಸ್. ಎ ಇಂದ ಬಿಗ್ ಹೋಗ್ಬೇಕಾದ್ರೆ 84 ಕಿಲೋಮೀಟರ್ ಪರ್ ಅವರ್. ಎ ಟು ಬಿಗ್ ಹೋಗ್ಬೇಕಾರೆ ಸರ್, ಎ ಇಂದ ಬಿಗ್ ಹೋಗ್ಬೇಕು ಅಂತಂದ್ರೆ ಓಕೆ 84 ಕಿಲೋಮೀಟರ್ ಪರ್ ಅವರ್. ಓಕೆ, ಡಿಸ್ಟೆನ್ಸ್ ಸೇಮ್ ಇದ್ದಾಗ ಒಂದು ಫಾರ್ಮುಲಾ ಹೇಳಿದ್ದೀನಿ. ಓಕೆ, ಮತ್ತೆ ಬಿ ಇಂದ ಎಗ್ ಹೋಗ್ಬೇಕಂದ್ರೆ 56 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಹಿಂಗ್ ಹೋಗ್ಬೇಕಂದ್ರೆ ಓಕೆ, ಹಿಂಗ್ ಹೋಗ್ಬೇಕಂದ್ರೆ ಸರ್ 56 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಹಾಕಿ 2ab by a plus b. ಇದನ್ನ ಹಾಕೊಟ್ರೆ ಕಾಮ್ ಖತಮ್ ನಾಟಕ್ ಬಂದ್. ಇಲ್ಲಿ ಎ ಯಾವುದು? ಸ್ಪೀಡ್. ಯಾಕಂದ್ರೆ ಡಿಸ್ಟೆನ್ಸ್ ಸೇಮ್ ಇದೆ, ಸ್ಪೀಡ್ ಮಾತ್ರ ನಾವ್ ಇಲ್ಲಿ ಚೆಕ್ ಮಾಡ್ಕೋಬೇಕು. ಸ್ಪೀಡ್ 84, ಇದು 56. ಈ ಫಾರ್ಮುಲಾಗ ಹಾಕಿ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ 67.2 ಕಿಲೋಮೀಟರ್ ಪರ್ ಅವರ್. ಓಕೆ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ಳಲ್ಲ. ಫೈನ್, ಈಸಿ. ಯಾವಾಗ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ಡಿಸ್ಟೆನ್ಸ್ ಬೇರೆ ಬೇರೆ ಇದ್ರೆ ಏನ್ ಮಾಡ್ಬೇಕು, ನೀವು ಆವರೇಜ್ ಸ್ಪೀಡ್ ಕೊಡ್ಬೇಕಂದ್ರೆ ಈಗ ಡಿಸ್ಟೆನ್ಸ್ ಈಗ 778 ಬದ್ರು ಒಂದು 778 ಇತ್ತು, ಇನ್ನೊಂದು ಬೇರೆ 800 ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಈ ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡ್ಕೊಂಡು ಈ ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡ್ಕೊಂಡು ಅದನ್ನ ಡಿವೈಡ್ ಬೈ 2 ಮಾಡ್ಕೊಂಡು ಹಂಗ್ ಮಾಡ್ಬೇಕಾಗತ್ತೆ. ಸೊ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಬನ್ನಿ. 100 ಮೀಟರ್ ಉದ್ದದ ಒಂದು ರೈಲು 30 ಕಿಲೋಮೀಟರ್ ಪರ್ ಅವರ್ ನ ವೇಗದಲ್ಲಿ ಚಲಿಸುತ್ತದೆ. ರೈಲು ನಿಲ್ದಾಣದ ಸಮೀಪದಲ್ಲಿ ನಿಂತಿರುವ ವ್ಯಕ್ತಿಯನ್ನು ಹಾದು ಹೋಗಲು ಅದು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಂದು ಕಂಡುಹಿಡಿಯಿರಿ. ಸಿಂಪಲ್ ಸರ್. ಒಂದು ಬ್ರಿಡ್ಜ್ ಅಲ್ಲಿ ರೈಲು ಹೋಗ್ತಾ ಇದೆ ಅಂತಂದ್ರೆ ಸರ್, ಇಲ್ಲೊಬ್ಬ ಮನುಷ್ಯ ನಿಂತಿದ್ದಾನೆ ಅಂದ್ರೆ ಅದು ನೆಗ್ಲಿಜಿಬಲ್, ಅವನ ಒಂದು ಡಿಸ್ಟೆನ್ಸ್ ನೆಗ್ಲಿಜಿಬಲ್ ಮನುಷ್ಯಂದು. ಸೊ ಹಾಗಾದ್ರೆ ಈ ಒಂದು ರೈಲು ತನ್ನ ಉದ್ದವನ್ನ ಪಾಸ್ ಮಾಡಕ್ಕೆ ಎಷ್ಟು ಟೈಮ್ ತಗೋತು ಅಂತ ಕಂಡುಹಿಡಿಯಬೇಕು ಅಷ್ಟೇ. ಸಿಂಪಲ್ ಫಾರ್ಮುಲಾ. ಫಾರ್ಮುಲಾ ಏನಿಲ್ಲ, ನಮ್ಗೆ ಗೊತ್ತಿದ್ದಲ್ಲ ಏನು, ನಮ್ಗೆ ಸ್ಪೀಡ್ ಅಂದ್ರೆ ಏನು ಅಂತ ಗೊತ್ತಿದೆ. ಟೈಮ್ ಅಂದ್ರೆ ಏನ್ ಮಾಡ್ಬೇಕು ಸರ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇಷ್ಟೇ ತಾನೇ ಫಾರ್ಮುಲಾ. ಡಿಸ್ಟೆನ್ಸ್ ಇದೆ 100 ಮೀಟರ್. ಓಕೆ, ಇದು ನೆಗ್ಲಿಜಿಬಲ್. ಅಕಸ್ಮಾತ್ ಇಲ್ಲಿ ಏನಾರು ಒಬ್ಬ ಮನುಷ್ಯನ ಬದಲು ವ್ಯಕ್ತಿ ಬದಲು ಅಕಸ್ಮಾತ್ ಅವನೇನಾರು ಬ್ರಿಡ್ಜ್ ಅಂತ ಕೊಟ್ಟಿದ್ರೆ ಆಗ ಆ ಬ್ರಿಡ್ಜ್ ನ ಲೆಂತ್ ಈ ರೈಲ್ ಲೆಂತ್ ಎರಡನ್ನೂ ಕೂಡ ನಾವು ಪ್ಲಸ್ ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಮನುಷ್ಯ ಆಗಿದ್ದು ನೆಗ್ಲಿಜಿಬಲ್. ಸೊ ಅದನ್ನ ಬಿಡಬೇಕು. ಸೊ 100 ಡಿವೈಡ್ ಬೈ ಇಲ್ಲಿ 30 ಕಿಲೋಮೀಟರ್ ಪರ್ ಅವರ್ ಅಂತಿದೆ. ನಮಗೆ ಇಲ್ಲಿ ಕೇಳಿರೋದು ಆನ್ಸರ್ ನೋಡಿ ಸೆಕೆಂಡ್ಸ್ ಅಲ್ಲಿ. ಸೊ ಇದು ಮೀಟರ್ ಅಲ್ಲಿ ಇದೆ, ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಏನ್ ಮಾಡ್ಬೇಕು ಸರ್, 30 ಇಂಟು ಏನ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡ್ಗೆ 18/5 5/18 5/18. ಓಕೆ, ಚಿಕ್ಕದಲ್ವಾ? ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ 5/18. ಇದನ್ನ ಮಾಡಿ ನಿಮಗೆ 12 ಸೆಕೆಂಡ್ಸ್ ಬರುತ್ತೆ. ಓಕೆ, 12 ಸೆಕೆಂಡ್ ಬರುತ್ತೆ. ಮಾಡಬಹುದು ಸರ್. 3 ರಿಂದ 3 ಹತ್ಲಿ. ಓಕೆ, 3 6 18. ಓಕೆ, ಸೊ 15 50 ಇದು ಮೇಲೆ ಹೋಗುತ್ತೆ. ಇಂಟು 6 ಡಿವೈಡ್ ಬೈ ಏನೋ 100 ಬೇಕಾದ್ರೆ ಕೆಳಗಡೆ ಬರೋಣ ಒಂಚೂರು ಕೆಳಗೆ. ಸೊ 100 ಇಂಟು 6 ಡಿವೈಡ್ ಬೈ 15 50 ಆಗತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ 60/5. ಸೊ ಎಷ್ಟಾಯ್ತು ಸರ್? 60/5 12 ಸೆಕೆಂಡ್ ಆಯ್ತಲ್ವಾ ಸರ್? ಸೊ ಯು ಹ್ಯಾವ್ ಟು ಟ್ರೈ ಸರ್, ಯು ಹ್ಯಾವ್ ಟು ಟ್ರೈ. ಓಕೆ, ಬನ್ನಿ ನೆಕ್ಸ್ಟ್ ಬನ್ನಿ. ಪ್ರತಿ ಲೀಟರ್ಗೆ Rs. 8 ಜೊತೆಯಲ್ಲಿ ಮಿಶ್ರಣವನ್ನು ಪಡೆಯಲು ಪ್ರತಿ ಲೀಟರ್ಗೆ Rs. ಬೆಲೆಯ ಹಾಲಿನೊಂದಿಗೆ ಯಾವ ಅನುಪಾತದಲ್ಲಿ ನೀರನ್ನು ಮಿಶ್ರಣ ಮಾಡಬೇಕು? ಈ ಕ್ವಶನ್ ಏನು ಅಂದ್ರೆ ನಿಮಗೆ ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಅಂತ ಬರುತ್ತೆ. ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಂತ ನಾವು ಆಪ್ಟಿಟ್ಯೂಡ್ ಅಲ್ಲಿ ಅದು ಗೊತ್ತಿರಬೇಕು.
ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಅಂತ ಬರುತ್ತೆ. ಸರ್ ಇಲ್ಲಿ ನಾನು ಇದನ್ನ ಸಾಲ್ವ್ ಮಾಡ್ತಾ ಕೂತ್ಕೊಂಡು ಅಗೇನ್ ಟೈಮ್ ಆಗುತ್ತೆ, ಮತ್ತೆ ನಿಮ್ಗೆ ಅರ್ಥ ಬೇಸಿಕ್ ಗೊತ್ತಿರ್ಬೇಕು ತುಂಬಾ ಜನಕ್ಕೆ. ತುಂಬಾ ಜನ ನಾವು ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ನ KPSC ಓದಕ್ ಹೋಗಲ್ಲ. ಅಂದ್ರೆ KPSC ಬರ್ತಕ್ಕಂತ ಇದಕ್ಕೆ ಬ್ಯಾಂಕಿಂಗ್ SSC ಓದ್ತೀವಿ. ಸೊ ಇದಕ್ಕೆ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ 1:2. ಇಲ್ಲಿ ಏನಂದ್ರೆ ಕ್ವಶನ್ ಇಷ್ಟೇ ಕೇಳಿರೋದು ಅವನು, 8 ರೂಪಾಯಿ ಹಾಲ್ ತಗೋತೀರಾ ಅಂದ್ರೆ 12 ರೂಪಾಯಿ ಹಾಲ್ ತಗೋತೀರಾ, ಅದನ್ನ 8 ರೂಪಾಯಿಗೆ ಮಾರ್ಬೇಕು ನೀವು. ಓಕೆ, ಕಮ್ಮಿಗೆ ಮಾರಬೇಕು. ಆದ್ರೆ ಎಷ್ಟು ಪ್ರಮಾಣದ ನೀರ್ ಹಾಕಿದಾಗ ಕಮ್ಮಿಗೆ ಮಾರಕ್ ಸಾಧ್ಯ? ಸೊ ಹಾಗಾದ್ರೆ ನೀರು ಮತ್ತು ಹಾಲಿನ ಮಿಶ್ರಣ ಎಷ್ಟೊಂದು ಪಾತ್ರದಲ್ಲಿ ಇರಬೇಕು. ಸೊ ಇಷ್ಟನ್ನೇ ಕೇಳಿರೋದು ಅವನು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಒಂದು ನಿಖರವಾದ ಗಡಿಯಾರವು ಬೆಳಗ್ಗೆ 8 ಗಂಟೆಗೆ ತೋರಿಸುತ್ತದೆ. ಗಡಿಯಾರವು ಅಪರಾಹ್ನ 5 ಗಂಟೆಗೆ ತೋರಿಸುವಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿಗಳ ಮೂಲಕವಾಗಿ ಸುತ್ತುತ್ತದೆ? ಇದು ಸಿಂಪಲ್ ಕ್ವಶನ್ ನೋಡಿ. ಈಗ ಹಿಂಗಿದೆ, ಬೆಳಗ್ಗೆ ಇಲ್ಲಿ 9 ಇದೆ ಅಲ್ವಾ ಸರ್, ಇದು 8 ಅಂತ ಅನ್ಕೋಣ, ಇಲ್ಲಿ 5 ಇದೆ ಅಂತ ಅನ್ಕೋಣ. ಬೆಳಗ್ಗೆ ಅದು ಹಿಂಗಿತ್ತು ಅಲ್ವಾ ಸರ್, ಬೆಳಗಿನ ಜಾವ ಹಿಂಗಿತ್ತು. ಸೊ ಇದೇನಾಗುತ್ತೆ ಸರ್, ಹಿಂಗೆ ಬಂದು ಹಿಂಗೆ ಬಂದು ಕುಂದ್ಕೊಂತು, ಹಿಂಗೆ ಬಂದು ಕುಂದ್ಕೊಂತು. ಸೊ ಇಲ್ಲಿ 8 ಮತ್ತು 5ರ ನಡುವೆ ಎಷ್ಟು ವ್ಯತ್ಯಾಸ ಇದೆ ಸರ್? 8 ಮತ್ತು 5ರ ನಡುವೆ ಎಷ್ಟಿದೆ? 6 ಇದೆ, 7 ಇದೆ, ಅಂದ್ರೆ 2, ಅಂದ್ರೆ 1/4 ಗಂಟೆ ವ್ಯತ್ಯಾಸ ಇದೆ. ನಿಮ್ಗೆ ಗೊತ್ತಿದೆ ಸರ್, 1/4 ಗಂಟೆ ಅಂದ್ರೆ ಈಗ 12 ಗಂಟೆ ಇಲ್ಲಿ ಇರುತ್ತೆ, ಇಲ್ಲಿ 3 ಇರುತ್ತೆ. 1/4 ಗಂಟೆ ಅಂದ್ರೆ ಎಷ್ಟು ಸರ್? 90 ಡಿಗ್ರಿ. ಸಿಂಪಲ್ ಅಲ್ವಾ ಸರ್? ಒಂದು ಸುತ್ತು ಬರಕ್ಕೆ 360 ಡಿಗ್ರಿ ಬೇಕು. ಸೊ 360 ಡಿಗ್ರಿದಲ್ಲಿ ಏನ್ ಮಾಡ್ಬೇಕು ಸರ್? 90 ಡಿಗ್ರಿ ಕೇಳಿದ್ರೆ, ಯಾಕಂದ್ರೆ ಇಲ್ಲಿ 8ಕ್ಕೆ ಬಂದ್ರೆ 360 ಡಿಗ್ರಿ ಆಗುತ್ತೆ, ಅದ್ರ 5ಕ್ಕಿದೆ ಇದು 5 ಗಂಟೆ. ಸೊ 90 ಡಿಗ್ರಿ ಕಳೆದ್ರೆ ಎಷ್ಟು ಸರ್? 270 ಡಿಗ್ರಿ. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು ಅಲ್ವಾ? 360 ಡಿಗ್ರಿ 90 ಡಿಗ್ರಿ ಕಳೆದ್ರೆ ಎಷ್ಟು? -90 ಮಾಡಿದ್ರೆ ಎಷ್ಟು ಸರ್? ಅಲ್ವಾ ಸರ್? ಯಾಕೆ 90 ಮಾಡ್ತಾ ಇದ್ದೀನಿ? ಈ 5ಕ್ಕೂ 8ಕ್ಕೂ 1/4 ಗಂಟೆ ವ್ಯತ್ಯಾಸ ಇದೆ. 1/4 ಗಂಟೆ ವ್ಯತ್ಯಾಸ ಅಂದ್ರೆ ಏನು ಸರ್? 90 ಡಿಗ್ರಿ ಅಲ್ವಾ? 90 ಡಿಗ್ರಿ 1/4 ಗಂಟೆ ವ್ಯತ್ಯಾಸ ಅಂದ್ರೆ 90 ಡಿಗ್ರಿ. ಸೊ 270 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಸೊ ಇದು ಹೆಂಗ್ ಬಂತು ಲಾಜಿಕ್ ನೀವು ಹೇಳಿ. 12 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ವಸಾಹತು ಭಾರತದಲ್ಲಿ ವೈಭವದ ವರ್ಗ ಶ್ರೇಣಿಯು ನಿಬಂಧನೆಗಳಿಗೊಳಗೆ ಮೈಸೂರಿನ ಪರಿಸ್ಥಿತಿ ಡ್ಯಾಶ್. ಓಕೆ. ವೈಭವದ ವರ್ಗ ಶ್ರೇಣಿಯಲ್ಲಿ ಮೈಸೂರಿನ ಯಾವ ಒಂದು ಪರಿಸ್ಥಿತಿಲಿ ಇತ್ತು ಅಂತಂದ್ರೆ, ವಸಾಹತು ಟೈಮ್ ಅಲ್ಲಿ. ಓಕೆ, 21 ಅಭಿವಂದನೆ ತುಪಾಕಿ ಅಂದ್ರೆ 21 ತುಪಾಕಿ ರಾಜ್ಯ ಅಂತ ಕರಿತಿದ್ರು ಅವಾಗ. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. 1930ರಲ್ಲಿ ಬೆಳಗಾಂನಲ್ಲಿ ಯಾರು ಉಪ್ಪನ್ನು ಹರಾಜು ಹಾಕಿ ಉಪ್ಪಿನ ಕಾನೂನು ಮುರಿದಿದ್ದರು? ನೋಡಿ, ಉಪ್ಪಿನ ಕಾನೂನು ಬೆಳಗಾಮಲ್ಲಿ ಯಾರು ಮುರಿದಿದ್ರು ಅಂದ್ರೆ ನಮ್ಮ ಗಂಗಾಧರ್ ರಾವ್ ದೇಶಪಾಂಡೆ ಅವರು. ಗಂಗಾಧರ್ ರಾವ್ ದೇಶಪಾಂಡೆ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ವಿಜಯನಗರ ಸಾಮ್ರಾಜ್ಯದ ಸೇನೆಯನ್ನು ಡ್ಯಾಶ್ ಅಂತ ಕರಿತಿದ್ರು. ಸೊ ಅಮರ ನಾಯಕ ಅಂತ ಕರಿತಿದ್ರು. ಸೇನೆನ ಅಮರ ನಾಯಕ. ಇನ್ನೊಂದು ಹೆಸರು ಬರುತ್ತೆ, 2 ಹೆಸರು ಇದೆ ಅದರಲ್ಲಿ. ಸೊ ನಂಗೆ ಬಾಯಿ ಬರ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಅಮರ ನಾಯಕ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಸಾರಿ. ಒಂದು ಪ್ರಮಾಣದ ವಿದ್ಯುತ್ ಅನ್ನು 2 ಬೇರೆ ಬೇರೆ ಲೋಹಗಳಿಗೆ ಸರ್ಕ್ಯೂಟ್ ನಲ್ಲಿ ಹಾಯಿಸಿದಾಗ ಜಂಕ್ಷನ್ ಗಳಲ್ಲಿ ಬೇರೆ ಬೇರೆ ಲೋಹಗಳು ಒಂದೊಂದಕ್ಕೆ ಸೇರಿಕೊಳ್ಳುವ ಜಾಗ ಉಷ್ಣವು ಉತ್ಕಾಸನಗೊಳ್ಳುವುದು ಅಥವಾ ಉಷ್ಣವು ಹೀರಿಕೊಳ್ಳುವುದು. ಈ ಪರಿಣಾಮನ ಏನಂತ ಕರಿತೀವಿ? ಸೊ ಇದು ಬೇಸಿಕ್ ನಾವು ಒಂದಷ್ಟು ಎಫೆಕ್ಟ್ಸ್ ಗಳನ್ನ ಓದಿರ್ಬೇಕು ಫಿಸಿಕ್ಸ್ ಅಲ್ಲಿ. ಇದಕ್ಕೆ ಪೆಲ್ಟಿಯರ್ ಪರಿಣಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಲ್ಟಿಯರ್ ಪರಿಣಾಮ. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಶೂನ್ಯ ಕೆಲಸವಾಗಿದೆ ಎಂದು ಹೇಳಬಹುದು? ಯಾವಾಗ 0 ವರ್ಕ್ ಆಗಿದೆ ಅಂತ ಹೇಳ್ಬೋದು ಅಂತ ಕೇಳಿದ್ದಾನೆ. ಒಂದು ಸ್ಟ್ರಿಂಗ್ ಅನ್ನು ಎಳೆದು ಹಿಗ್ಗಿಸಿದಾಗ ಆದ ಕೆಲಸ, ಆ 0 ವರ್ಕ್ ಹಿಗ್ಗತ್ತೆ ಕುಗ್ಗುತ್ತೆನೋ. ಒಂದು ವಸ್ತು ಒರಟಾದ ಮೇಲ್ಮೈ ಮೇಲೆ ಚಲಿಸುವಾಗ ಘರ್ಷಣಾ ಬಲವು ಮಾಡಿದ ಕೆಲಸ. ಘರ್ಷಣೆ ಆದಾಗ ಸರ್ ಏನಾಗುತ್ತೆ? ಕೆಲಸ ಆಗಿದೆ ಅಂತ ಅರ್ಥ. ನೋ, ಇದು ಅಲ್ಲ. ಒಂದು ಸಂಪೂರ್ಣವಾಗಿ ಎಳೆದ ಬಿಲ್ಲಿನಿಂದ ಬಿಡುಗಡೆಯಾದ ಬಾಣದ ಸಂದರ್ಭದಲ್ಲಿ ಮಾಡಿದ ಕೆಲಸ. ನೋಡಿ, ಎಳೆದು ಬಿಡ್ತೀವಿ, ಅಲ್ಲಿ ಕೆಲಸ ಆಗಿದೆ. ನಿಮ್ಗೆ ಏನ್ ಬೇಕು ಸರ್? ಒಂದು ಕೆಲಸ ಆಗಿದೆ ಅಂದ್ರೆ ಶಕ್ತಿ ಉಪಯೋಗ ಆಗ್ಬೇಕು. ಇಲ್ಲಿ ಒಂದು ವಸ್ತು ವೃತ್ತಾಕಾರದಲ್ಲಿ ಚಲಿಸುವಾಗ ಆದ ಕೆಲಸ, ಇದಕ್ಕೆ ಬೇಕಾಗಿಲ್ಲ. ಇದು 0 ವರ್ಕ್. ವೃತ್ತಾಕಾರದಲ್ಲಿ ಅದೇ ಜಾಗಕ್ಕೆ ಬಂದು ನಿಂತ್ಕೋತ್ಯಾ, ಇಲ್ಲಿ ಏನು ಕೆಲಸ? ಈಗ ನೀವು ಭೂಮಿ ಮೇಲೆ ಒಂದೇ ಕಡೆ ಕೂತ್ಕೊಳ್ಳಿ, ನಾಳೆ ದಿನ ಒಂದ್ ಸುತ್ತ ಹಾಕೊಂಡ್ ಬರ್ತೀರಾ ಅಂದ್ರೆ ಒಂದೇ ಜಾಗದಲ್ಲಿ ಇದ್ರು ಕೂಡ. ಸೊ ನಿಮ್ದು ಏನು ಅಷ್ಟು ವರ್ಕ್ ಇಲ್ಲ. ಸೊ ಅಂದ್ರೆ ನಮ್ಮ ಭೂಮಿ ಕೂಡ ತಿರುಗ್ತಾ ಇರತ್ತೆ ಅಲ್ವಾ, ನಮ್ಮ ಸೈನ್ಸ್ ಪ್ರಕಾರ. ಸೊ ಹಾಗಾಗಿ ಇದು ಒಂದು ಕೆಲಸ ಆಗಿಲ್ಲ ಅಂತ ಹೇಳ್ಬೋದು, ಶೂನ್ಯ ವರ್ಕ್ ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ಯಾವ ವಸ್ತುಗಳು ಉಷ್ಣಶಕ್ತಿಯನ್ನು ಉತ್ತಮವಾಗಿ ಹೀರಿಕೊಳ್ಳುವೋ ಆ ವಸ್ತುಗಳು ಉಷ್ಣಶಕ್ತಿಯನ್ನು ಉತ್ತಮವಾಗಿ ಹೊರಸೂಸುವವು ಕೂಡ. ಈ ಹೇಳಿಕೆಯನ್ನು ಏನೆಂದು ಕರೆಯುತ್ತಾರೆ? ಪ್ರಿವೋಸ್ಟ್ ನಿಯಮ, ಕಿರ್ಚಾಫ್ ನಿಯಮ, ಸ್ಟೀಫನ್ಸ್ ನಿಯಮ, ವೈನ್ಸ್ ನಿಯಮ. ಅಂದ್ರೆ ಸ್ಟೀಫನ್ಸ್ ಲಾ, ವೈನ್ಸ್ ಲಾ, ಕಿರ್ಚಾಫ್ ಲಾ ಅಂತ. ಇದು ಕಿರ್ಚಾಫ್ ಲಾ ಇಸ್ ದ ರೈಟ್ ಆನ್ಸರ್. ಕಿರ್ಚಾಫ್ ಲಾ ಅಲ್ಲಿ ನಮಗೆ 1, 2, 3 ಅಂತ ಬರುತ್ತೆ. ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದಿದ್ರೆ ಗೊತ್ತಿರುತ್ತೆ. ಕಿರ್ಚಾಫ್ ಲಾ ಯಾವ ನಿಯಮ ಇದಕ್ಕೆ ಅಪ್ಲಿಕಬಲ್? ಆನ್ಸರ್ ಮಾಡಿ ಸರ್, ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ. ನೋಡಿ, ಇವೆಲ್ಲ ನೀವು PWD ಬೇಕು ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಕೇಳಿದ್ರೆ ಸರ್, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬೇಕು ಅಂದ್ರೆ ಪುನೀತ್ ಫೋರಂ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. PUNEETHFORUM ಅಂತ @ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಅಲ್ಲಿ ಕೂಡ ಸರ್ಚ್ ಮಾಡಿ. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾವ ವಸ್ತು ಸ್ಥಿತಿಯಲ್ಲಿ ಅವ್ಯವಸ್ಥೆ ಎಂಟ್ರಾಪಿ ಅಧಿಕವಾಗಿರುತ್ತದೆ? ಅಂದ್ರೆ ಎಂಟ್ರಾಪಿ
ಅವ್ಯವಸ್ಥೆ ಜಾಸ್ತಿ ಎಲ್ಲಿರುತ್ತೆ ಸರ್? ಘನದಲ್ಲಿ ಒಟ್ಟಿಗೆ ಇರುತ್ತೆ, ದ್ರವದಲ್ಲಿ ಒಟ್ಟಿಗೆ ಇರುತ್ತೆ, ಅನಿಲದಲ್ಲಿ ಅವ್ಯವಸ್ಥೆ ಇರುತ್ತೆ. ಓಕೆ, ಅನಿಲದಲ್ಲಿ, ಗ್ಯಾಸ್ ಅಲ್ಲಿ. ಓಕೆ, ಎರಡು ಹತ್ತಿರದ ವಸ್ತುಗಳನ್ನು ಒಬ್ಬ ಸಾಮಾನ್ಯ ಮನುಷ್ಯ ಕಣ್ಣು ಬೇರೆ ಬೇರೆಯಾಗಿ ನೋಡಬೇಕಾದರೆ, ಮನುಷ್ಯನ ಕಣ್ಣು ಬೇರೆ ಬೇರೆಯಾಗಿ ನೋಡಬೇಕಾಗಿದ್ರೆ ಆ ವಸ್ತುಗಳಿಂದ ಕಣ್ಣಲ್ಲಿ ಉಂಟಾದ ಕೋನವು ಈ ಕೆಳಗಿನ ಯಾವುದಕ್ಕಿಂತ ಕನಿಷ್ಠ ಪಕ್ಷ ಹೆಚ್ಚಾಗಿರುತ್ತದೆ. ಅಂದ್ರೆ ಒಬ್ಬ ನೋಡ್ತಾ ಇದ್ದಾನೆ ಬೇರೆ ಬೇರೆ ವಸ್ತುಗಳನ್ನ ಅಂದಾಗ ಈ ಕೋನಗಳ ಒಂದು ಕನಿಷ್ಠ ಪಕ್ಷ ಅಂದ್ರೆ ಈ ಕೋನ ಎಷ್ಟಿಗಿಂತ ಹೆಚ್ಚಾಗಿರುತ್ತೆ ಅಂತ ಕೇಳಿ. 30 ಸೆಕೆಂಡ್ಸ್, 1 ನಿಮಿಷ, 2 ನಿಮಿಷ, 10 ನಿಮಿಷ, 10 ಸೆಕೆಂಡ್ಸ್. ಸೊ 1 ನಿಮಿಷ ಇಸ್ ದ ರೈಟ್ ಆನ್ಸರ್. ನೋಡಿ ಎಂತ ಕ್ವಶನ್ ಕೇಳಿದಾನೆ ಇದನ್ನ. ನಿಸರ್ಗದ 4 ಮೂಲ ಬಲಗಳು ಯಾವ್ದು ಸರ್? ಗುರುತ್ವ ಬಲ, ಪ್ರಬಲ ಜೈವಿಕ ಬಲ, ದುರ್ಬಲ ಜೈವಿಕ ಬಲ, ವಿದ್ಯುತ್ ಕಾಂತೀಯ ಬಲ. ಈ ಬಲಗಳನ್ನು ಅವುಗಳ ಪ್ರಬಲತೆಯ ಆಧಾರದ ಮೇಲೆ ಜೋಡಿಸಲಾದರೆ, ಅಂದ್ರೆ ಕಮ್ಮಿಯಿಂದ ಚಿಕ್ಕದಕ್ಕೆ ಹೋಗ್ಬೇಕು. ಪ್ರಬಲ ಕಮ್ಮಿ ಇಟ್ಟು ಜಾಸ್ತಿ 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 ಹಿಂಗ್ ಹೋಗ್ಬೇಕು. ಇದ್ರಲ್ಲಿ ಯಾವ್ದು ಸರ್ ಜಾಸ್ತಿ ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ ನೋಡೋಣ. ಪ್ರಬಲ ಜೈವಿಕ ಬಲ, ಓಕೆ ಫಸ್ಟ್. ವಿದ್ಯುತ್ ಕಾಂತೀಯ ಬಲ ಸೆಕೆಂಡು. ಬಲಗಳು ಫೋರ್ಸ್ ನೋಡ್ತಾ ಹೋದ್ರೆ ದುರ್ಬಲ ಬೈಜಿಕ ಬಲ, ಓಕೆ, ಅವುಗಳ ಪ್ರಬಲತೆಯ ಆಧಾರದ ಮೇಲೆ, ಅಂದ್ರೆ ಸಾರಿ, ಪ್ರಬಲತೆಯ ಆಧಾರದ ಮೇಲೆ ಕೇಳಿರೋದು ಸರ್. ಪ್ರಬಲತೆಯ ಆಧಾರ ಅಂದ್ರೆ ದೊಡ್ಡದು ಯಾವ್ದು, ಚಿಕ್ಕದು ನೆಕ್ಸ್ಟ್. ಅಂದ್ರೆ ಫಸ್ಟ್ ಯಾವ್ದು ಪ್ರಬಲ, ಅದ್ರ ನೆಕ್ಸ್ಟ್ ಸೆಕೆಂಡ್ ಯಾವ್ದು ಪ್ರಬಲ, ಅದ್ರ ನೆಕ್ಸ್ಟ್ ಥರ್ಡ್ ಯಾವ್ದು. ಓಕೆ, ಸೊ ಫಸ್ಟ್ ಪ್ರಬಲ ಬೈಜಿಕ ಬಲ. ಓಕೆ, ಬೈಜಿಕ ಬಲ ಅಂದ್ರೆ ನಿಮ್ಗೆ ಗೊತ್ತದೆ, ಫ್ಯೂಷನ್. ನೆಕ್ಸ್ಟ್ ವಿದ್ಯುತ್ ಕಾಂತೀಯ ಬಲ, ನೆಕ್ಸ್ಟ್ ದುರ್ಬಲ ಬೈಜಿಕ ಬಲ. ಓಕೆ, ಆಮೇಲೆ ಗುರುತ್ವ ಬಲ. ಸೊ ಎಲ್ಲಿದೆ ಸರ್? BDCA ಇಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ನೆರವಾಗುವ ಕಿಣ್ವ ಯಾವುದು ಸರ್? ಯೂರಿಯೇಸ್, ಸಲ್ಫೇಸ್, ಟ್ರಿಪ್ಟಿನ್ಸ್, ಲೈಪೇಜ್. ಲೈಪೇಜ್ ಇಸ್ ದ ರೈಟ್ ಆನ್ಸರ್. ಓಕೆ, ಟೊಕೊಮ್ಯಾಕ್ ಸಾಧನದಿಂದ ಶಕ್ತಿನ ಉತ್ಪಾದಿಸುವ ಕ್ರಿಯೆ. ಯಾವ ಶಕ್ತಿ ಉತ್ಪಾದನೆ ಮಾಡ್ತೀವಿ ಇಲ್ಲಿ? ಥರ್ಮಲ್, ಉಷ್ಣ. ಎಲ್ಲಿದೆ ಅದು? ಉಷ್ಣ ರಾಸಾಯನಿಕ ಕ್ರಿಯೆ. ಓಕೆ, ಥರ್ಮಲ್ ಪವರ್ ಫ್ಯೂಷನ್ ಅಂತ ಕರಿತೀವಿ. ಓಕೆ, ಬೀಜ ವಿಧಾನ ಅಲ್ಲ, ಪರಮಾಣು ಅಲ್ಲ, ಉಷ್ಣ. ಓಕೆ, ಟೊಕೊಮಕಲ್ಲಿ ಉಷ್ಣಾಂಶ ಥರ್ಮಲ್ ಯೂಸ್ ಮಾಡ್ತೀವಿ. ಭಾರತದ ಸರ್ಕಾರವು ಗರ್ಭಾವಸ್ಥೆಯ ಕ್ರಿಯೆ ವೈದ್ಯಕೀಯ ಪದವನ್ನು ಡ್ಯಾಶ್ ವರ್ಡದಲ್ಲಿ ಕಾನೂನುಬದ್ಧಗೊಳಿಸ್ತದೆ. ಗರ್ಭಾವಸ್ಥೆ ಇರಬೇಕು ಅಂತ. ಮೊನ್ನೆ ಇದ್ರ ಬಗ್ಗೆ ಅಮೆಂಡ್ಮೆಂಟ್ ಕೂಡ ಆಗಿತ್ತು 2020-19ರಲ್ಲಿ. ಸೊ ಹಾಗಾಗಿ ಈ ಕ್ವಶನ್ ಕೇಳಿದ್ದಾನೆ. ನೋಡಿ 2020 ಹೆಚ್ಚು ಕರೆಂಟ್ ಅಫೇರ್ ಕೇಳಿದ್ದಾನೆ ಇದರಲ್ಲಿ. 2021 ಬಗ್ಗೆ ಕೇಳಿಲ್ಲ ಜಾಸ್ತಿ ಅವನು. 1971 ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಅನ್ನು ಪತ್ತೆ ಹಚ್ಚುವುದಕ್ಕಾಗಿ ವೈಡಲ್ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಸೊ ಯಾವ್ದನ್ನ? ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್, ನಿಮೋನಿಯಾ, ಅಸ್ತಮಾಲ, ಟೈಫಾಯ್ಡ್ ನ. ಓಕೆ, ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅನ್ವಯಿಸುವುದಿಲ್ಲ? ಇಲ್ಲಿ ಅನ್ವಯಿಸುವುದಿಲ್ಲ ಕೇಳಿದ್ದಾನೆ. ಸರ್ಕಾರದ ವೆಚ್ಚದ ಲೆಕ್ಕ ಪರಿಶೋಧಕ ಅವರು. ಹೌದು ಸರ್. ಇವರ ಕಾಲಾವಧಿ 5 ವರ್ಷ. ಇದು ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅನ್ವಯಿಸುವುದಿಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್. ಪಾರ್ಲಿಮೆಂಟ್ ಇವರ ಅಧಿಕಾರ ಮತ್ತು ಕಾರ್ಯನಿರ್ವಹಿಸುತ್ತದೆ. ಎಸ್, ದಿಸ್ ಇಸ್ ಕರೆಕ್ಟ್. ಇವರು ರಾಷ್ಟ್ರಪತಿ, ಇದು ಕರೆಕ್ಟ್. ಸೊ ಅವರ ಅಧಿಕಾರಾವಧಿ ಎಷ್ಟು ಸರ್? 6 ವರ್ಷ. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ಸೊ ಹಾಗಾಗಿ ಇದನ್ನ ರೈಟ್ ಮಾಡ್ಬೇಕು. 2ನೇ ಆಪ್ಷನ್ ರೈಟ್. ನೆಕ್ಸ್ಟ್ ಬನ್ನಿ. ಭಾರತದ ಸಂವಿಧಾನದ 52ನೇ ತಿದ್ದುಪಡಿಯು ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದು ಗೊತ್ತಿರಬೇಕು. 52 ಅಂದ ತಕ್ಷಣ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. ಓಕೆ, ನೆಕ್ಸ್ಟ್ ಬನ್ನಿ. 1985 ಅಲ್ವಾ? ಮತದಾರ ದಿನಾಚರಣೆ ಯಾವ ದಿನ ಆಚರಿಸ್ತಾರೆ ನೋಡಿ. ಮೊನ್ನೆ ಕೂಡ ಇದನ್ನ ಸಾಲ್ವ್ ಮಾಡಿದ್ವಿ. ಈಸಿ ಕ್ವಶನ್. ಜನವರಿ 25 ಮತದಾರ ದಿನಾಚರಣೆ. ಓಕೆ, ನಾವು ಯಾವಾಗ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂದ್ರೆ ನಾವು ಇದನ್ನ ಎಲೆಕ್ಷನ್ ಕಮಿಷನ್ ತರ್ತೀವಿ. ಸೊ ಅವಾಗ ಭಾರತೀಯ ಮೂಲದವರಿಗೆ ವಿಪರೀತ ಕಲ್ಪನೆ ಯಾವ ಸಮಿತಿ ಶಿಫಾರಸು ಮಾಡಿತ್ತು? ಯಾವ ಸಮಿತಿ ಸರ್? LM ಸಿಂಘ್ವಿ, ಅಶೋಕ್ ಮೆಹ್ತಾ, ರಾಜಮನ್ನರ್, ಬಲವಂತ್ ರಾಯ್ ಮೆಹ್ತಾ ಸಮಿತಿ. LM ಸಿಂಘ್ವಿ ಸಮಿತಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಯಾವ ಆಯೋಗವು ಭಾರತದ ಸಂವಿಧಾನ ರಚನಾ ಸಭೆಯ ರಚಿಸಲು ಅವಕಾಶ ನೀಡಿತು? ಕಮ್ಮಿ ಮುಚ್ಕೊಂಡು ಹಾಕ್ಬೋದು. ಕ್ಯಾಬಿನೆಟ್ ಮಿಷನ್. ಮೌಂಟ್ ಬ್ಯಾಟನ್ ಅಲ್ಲ, ವೇವಲ್ ಅಲ್ಲ, ಹಾಸ್ಟಿಂಗ್ ಅಲ್ಲ, ಮೌಂಟ್ ಬ್ಯಾಟನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಭಾರತದಲ್ಲಿ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಮಸೂದೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಮೊದಲ ರಾಜ್ಯ ಯಾವುದು ಸರ್? ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಓಕೆ, ಯಾವ ಹೇಳಿಕೆ ಸರಿಯಾಗಿದೆ? ಪರಮಾಧಿಕಾರ ಎಂದರೆ ಆಂತರಿಕ ವ್ಯವಹಾರಿಕಗಳಲ್ಲಿ ಹಸ್ತಕ್ಷೇಪ ಮಾಡುವ ಸ್ವಾತಂತ್ರ್ಯ. ಓಕೆ, ಪರಮಾಧಿಕಾರ ಅಂದ್ರೆ ಸಾರ್ವನಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಾರ್ವನಿಟಿ ಎಂದರೆ ವಿದೇಶಾಂಗ ವ್ಯವಹಾರ ನಿರ್ವಹಿಸುವ ಸ್ವಾತಂತ್ರ್ಯ. ಪರಮಾಧಿಕಾರ ಎಂದರೆ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ. ದಿಸ್ ಇಸ್ ರೈಟ್ ಆನ್ಸರ್. ಇನ್ನು ಸರ್, ಪರಮಾಧಿಕಾರ ಅಂದ್ರೆ ನಮ್ಮ ಒಂದು ದೇಶದ ಆಡಳಿತವನ್ನು ನಾವು ನಿರ್ವಹಿಸ್ಕೊಳ್ತಕ್ಕಂಥದ್ದು, ಮತ್ತೆ ನಮ್ಮ ಫಾರಿನ್ ಪಾಲಿಸಿನ ನಿರ್ಧರಿಸತಕ್ಕಂಥ ಹಕ್ಕು ನಮ್ಗೆ ಇರ್ತಕ್ಕಂಥದ್ದು. ದಟ್ ಇಸ್ ಕಾಲ್ಡ್ ಪರಮಾಧಿಕಾರ. ಅಂದ್ರೆ ಸಾರ್ವನಿಟಿ ಅಂತ ಕರಿತೀವಿ. ಪರಮಾಧಿಕಾರ ಜನತೆ ಸ್ವತಂತ್ರ ಪಡೆಯುವ ಆಕಾಂಕ್ಷೆ, ಅದಲ್ಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಯಾರು ಸದಸ್ಯರಾಗಿರ್ಲಿಲ್ಲ?
ಅಂಬೇಡ್ಕರ್, ಮುಂಚೆ ಅಲ್ಲಾಡಿ ಕೃಷ್ಣರಾವ್, ಕೆ ಸಿ ರೆಡ್ಡಿ ಆಗಿರ್ಲಿಲ್ಲ. ಓಕೆ, ನೆಕ್ಸ್ಟ್ ಒನ್. ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ಏನಿದೆ ಅದನ್ನ ಏನಂತ ಕರಿತೇವೆ? ಮಹಾಭಿಯೋಗ. ಕಣ್ಮುಚ್ಕೊಂಡು ಟಿಕ್ ಮಾಡಿ ಅಲ್ವಾ. ನ್ಯಾಯಿಕ ಕ್ರಿಯಾಶೀಲತೆ ನೋಡಿ, ಈಸಿ ಇದೆ ಇದು. ಒಂದಷ್ಟು ವಿಜ್ಞಾನ ಮತ್ತೆ ಒಂದಷ್ಟು ಇತಿಹಾಸ, ಒಂದಷ್ಟು ಅಂದ್ರೆ ಆಲ್ಮೋಸ್ಟ್ 70 ತನಕ ಆನ್ಸರ್ ಮಾಡ್ಬೋದು ಇದು. 65 to 70 ಕ್ವಶನ್ ಆರಾಮಾಗಿ ಆನ್ಸರ್ ಮಾಡ್ಬೋದು ಇದನ್ನ. ನ್ಯಾಯಿಕ ಕ್ರಿಯಾಶೀಲತೆ ಸರ್ಕಾರದ ಯಾವ ಅಂಗದ ಅಧಿಕಾರವನ್ನು ಬಲವರ್ಧನೆ ಮಾಡುತ್ತದೆ? ನೋಡಿ, ನ್ಯಾಯಿಕ ಕ್ರಿಯಾಶೀಲತೆ ಅಂದ್ರೇನು? ಜುಡಿಷಿಯಲ್ ಆಕ್ಟಿವಿಸಮ್ ಇರುತ್ತಲ್ಲ, ಅದು ಏನ್ನ ಅಧಿಕಾರವನ್ನು ಬಲವರ್ಧನೆ ಮಾಡುತ್ತೆ? ಶಾಸಕಾಂಗನ, ಕಾರ್ಯಾಂಗನ, ನ್ಯಾಯಾಂಗನ? ತುಂಬಾ ಜನ ನ್ಯಾಯಾಂಗ ಅಂತಿರೋ, ಶಾಸಕಾಂಗನ ಬಲವರ್ಧನೆ ಮಾಡುತ್ತೆ. ಯಾಕಂದ್ರೆ ನ್ಯಾಯಿಕ ಕ್ರಿಯಾಶೀಲತೆ ಅಂತಕ್ಕಂಥದ್ದು ನ್ಯಾಯವನ್ನು ಕೊಡ್ಸ್ತಕ್ಕಂಥದ್ದು. ಅಂದ್ರೆ ಜುಡಿಷಿಯಲ್ ಆಕ್ಟಿವಿಸಮ್ ಯಾರು ಮಾಡ್ತಾರೆ? ಕೋರ್ಟ್ಸ್ ಮಾಡುತ್ತೆ, ಜುಡಿಷಿಯಲ್ ಸಿಸ್ಟಮ್ ಮಾಡುತ್ತೆ. ಸೊ ಅದನ್ನ ಮಾಡುತ್ತೆ ಅಂದಾಗ ಸರ್ಕಾರ ಶಾಸಕಾಂಗನ ರಚನೆ ಮಾಡ್ತಾರ, ಶಾಸನ ತರದ ಶಾಸಕಾಂಗ. ಸೊ ಅದು ಏನ್ ಮಾಡುತ್ತೆ? ಆಕ್ಟಿವಿಟಿ ಇರುತ್ತೆ, ಆಕ್ಟಿವೈಸ್ ಇರುತ್ತೆ. ಸೊ ಹಾಗಾಗಿ ಶಾಸಕಾಂಗ ಆಗ್ಬೇಕು, ನ್ಯಾಯಾಂಗ ಅಲ್ಲ. ಓಕೆ, ಸರ್ಕಾರದ ಕೇಳಿರೋದು ಬರೀ ನ್ಯಾಯಾಂಗ. ನೋಡಿ, ಇಲ್ಲಿ ಏನ್ ಕೇಳಿದಾನೆ? ಸರ್ಕಾರದ ಯಾವ ಅಂಗದ ಅಧಿಕಾರವನ್ನು? ಸರ್ಕಾರದ ಶಾಸಕಾಂಗದ ಅಂಗದ ಅಧಿಕಾರ. ಓಕೆ, ಕಾರ್ಯಾಂಗ ಅಲ್ಲ, ಕಾರ್ಯಾಂಗ ಎಕ್ಸಿಕ್ಯೂಟ್ ಮಾಡೋದು. ಓಕೆ, ಸಿಂಧು ನಾಗರಿಕತೆಯ ಬಂದರು ನಗರ ಯಾವುದು? ಪೋರ್ಟ್ ಸಿಟಿ ಯೂಶಲಿ ಧೋಲಾವೀರ ಅಂತ ನಾನು ಓದಿದ್ದೀನಿ, ಬಟ್ ಲೋಥಲ್ ಅಂತ ತುಂಬಾ ಜನ ಹೇಳ್ತಾರೆ. ಯಾವ್ದು ಕರೆಕ್ಟ್? ನೀವೇ ಆನ್ಸರ್ ಮಾಡಿ. ಎಸ್, ತಕೀಕ್ ಇ ಹಿಂದ್ ಕೃತಿ ರಚಿಸಿದವರು ಯಾರು? ತಕೀಕ್ ಇ ಹಿಂದ್ ಕೃತಿ ರಚಿಸಿದವರು ಅಲ್ಬೆರೋನಿ. ಓಕೆ, ಅಲ್ಬೆರೋನಿ. ಇದು ಈಸಿ ಇದೆ. ಪುರಾತನ ಕಾಲಿಬಂಗನ್ ನಗರವು ಯಾವ ಪ್ರಾಚೀನ ನದಿಯ ಸಮೀಪದಲ್ಲಿದ್ದು? ಪ್ರಾಚೀನ ನದಿ ಕೇಳಿದ್ರು, ಏನ್ಶಿಯಂಟ್ ರಿವರ್, ಗಾಗರ್. ಓಕೆ, ಗಾಗರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಮೌರ್ಯರ ಕಾಲದಲ್ಲಿ ನಗರಗಳ ಜನಗಣತಿ ಅಧಿಕಾರಿನ ಅಂತ ಕರಿತಿದ್ವಿ, ನಾಗರಕ ಅಂತ ಕರಿತಿದ್ವಿ. ಏನಂತ? ನಾಗರಕ. ಓಕೆ, ಕೊತ್ವಾಲ ಅಲ್ಲ, ನಾಗರಕ. ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಒಂದೇ ಸ್ಥಳದಲ್ಲಿ ಪ್ರತಿನಿಧಿಸುವ ಗುಹೆ ಎಲ್ಲಿದೆ? ಗುಹೆ ಮಹಾರಾಷ್ಟ್ರದಲ್ಲಿ. ಯಾವ್ದು? ಅಜಂತ, ನಾಸಿಕ್, ಎಲ್ಲೋರ. ಯಾವ್ದು ಸರಿ? ಎಲ್ಲೋರ. ಎಲ್ಲೋರ ಇಸ್ ದ ರೈಟ್ ಆನ್ಸರ್. ಕ್ರಿಸ್ತ ಶಕ 78ರ ಶಕಯುಗದ ಸ್ಥಾಪಕ? ಶಕ ಅಂತ ಅಷ್ಟ ಕಣ್ಮುಚ್ಕೊಂಡು ಹಾಕ್ಬೋದು ಸರ್, ಕನಿಷ್ಕ ಅಲ್ವಾ? ಕನಿಷ್ಕ. 1818ರಲ್ಲಿ ಮೊದಲ ದೇಶೀಯ ಸುದ್ದಿ ಪತ್ರಿಕೆ ಹೊರ ಬಂದಿತ್ತು, ಸಮಾಚಾರ ದರ್ಪಣ್ ಅಂತಕ್ಕಂಥದ್ದು. ಇದು ಯಾವ ಭಾಷೆಯಲ್ಲಿ ಇದೆ ಸರ್? ಹಿಂದಿ, ಉರ್ದು, ಬಂಗಾಳಿ, ಸಂಸ್ಕೃತ. ರೈಟ್ ಆನ್ಸರ್ ಬಂಗಾಳಿ. ಓಕೆ, ನೆಕ್ಸ್ಟ್ ಬನ್ನಿ. ಅಮೃತಸರದಲ್ಲಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆದ ದಿನಾಂಕ ಯಾವುದು? ಅಯ್ಯೋ, ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡಿ. ಏಪ್ರಿಲ್ 13. ಮೊನ್ನೆ ತಾನೇ ನಾನು ಇದ್ರ ಬಗ್ಗೆ ಸಾಲ್ವ್ ಮಾಡಿದ್ದೆ ಅಲ್ವಾ? ಜಲಿಯನ್ ವಾಲಾ ಬಾಗು 100 ವರ್ಷ ಆಯ್ತು ಸರ್, 2019ಕ್ಕೆ ಅಂತ. ಯಾವ ವರ್ಷದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಷ್ಕೆಂಟ್ ಸ್ಥಾಪನೆ ಆಯ್ತು? ಅಂದ್ರೆ ಇವರು ತಾಷ್ಕೆಂಟ್ ಹೋಗ್ತಾರೆ, ಅಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾಡ್ತಾರೆ. ಎಲ್ಲಿ? 1920ರಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. 1956ರಲ್ಲಿ ಕರ್ನಾಟಕದ ರಾಜ್ಯದ ರಚನೆಯಲ್ಲಿ ಸಹಾಯವಾದ ವರದಿ ಯಾವುದು? ಜೆಪಿ ಸಮಿತಿ, ಮಹಾಜನ್, ಎಸ್ಕೆದಾರ್, ಫಜಲ್ ಅಲಿ. ಫಜಲ್ ಅಲಿ ಸರಿ ಸರ್, 1955ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಇದೇ ಹೇಳೋದು ನಮ್ಗೆ ಭಾಷಾ ಮುಖಾಂತರ ಮಾಡಕ್ಕೆ. ಇನ್ನು ಎಸ್ಕೆದಾರು 1948, 49, 46ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಇದಾದ್ಮೇಲೆ ಜೆವಿಪಿ ಸಮಿತಿ ಆಗ್ತಕ್ಕಂಥದ್ದು. ಇಲ್ಲಿ ರೈಟ್ ಆನ್ಸರ್ ಯಾವುದು? ಫಜಲ್ ಅಲಿ. ಬಟ್ ಜೆವಿಪಿ ಆಗಿರ್ಬೋದು, ಎಸ್ಕೆದಾರ ನಮಗೆ ಭಾಷೆ ಬೇಡ, ಅಡ್ಮಿನಿಸ್ಟ್ರೇಟಿವ್ ಫಾರ್ಮ್ ಅಲ್ಲಿ ಮಾಡೋಣ ಅಂತ ಹೇಳ್ತಾರೆ. ಬಟ್ ಭಾಷೆ ಮೇಲೆ ಮಾಡ್ಬೇಕು ಅಂತ ಫಜಲ್ ಅಲಿ ಆಯೋಗ ಹೇಳುತ್ತೆ. ಸ್ವತಂತ್ರ ಚಳವಳಿಯ ಕರ್ನಾಟಕದ ಸಮಯದಲ್ಲಿ ಕರ್ನಾಟಕ ಯಾವ ಗ್ರಾಮ ಮೊದಲ ಬಾರಿಗೆ ಸ್ವತಂತ್ರ ಗ್ರಾಮವಾಯಿತು? ಈಸೂರು ಗ್ರಾಮ. 1947-2ರಲ್ಲಿ ಸರ್, ಈಸೂರು ಗ್ರಾಮನ ನಾವು ಸ್ವತಂತ್ರ ಮಾಡ್ತೀವಿ. ಅವಾಗ ನಾವು ಫ್ಲಾಗ್ ಆರಿಸಿ ಕರ್ನಾಟಕದ ಈಸೂರು ಗ್ರಾಮ. ಚಾಲುಕ್ಯ ರಾಜ ಅರಿಕೇಸರಿಟ್ಟು ಇವರ ಆಸ್ಥಾನದ ಕವಿ? ಅಯ್ಯೋ, ಪಂಪ. ಆದಿಕವಿ ಪಂಪ ಅಲ್ವಾ? ಈ ಕೆಳಗಿನ ಯಾವ ಪರಿಸ್ಥಿತಿಯು ಜಂಬಿಟ್ಟಿಗೆ ಮಣ್ಣು ರಚನೆ ಆಗಲು, ಅಂದ್ರೆ ಲ್ಯಾಟ್ರೈಟ್ ಸ್ಟೋನ್ ರಚನೆ ಆಗಲು ಅನುಕೂಲವಾಗುತ್ತದೆ? ಯಾವುದು ಸರ್? ಅಪಾರ ಉಷ್ಣಾಂಶ ಮತ್ತು ಕಡಿಮೆ ಮಳೆ. ನೋಡಿ, ಲ್ಯಾಟ್ರೈಟ್ ಏನ್ ಬೇಕು ನಮ್ಗೆ? ಅಧಿಕ ಉಷ್ಣಾಂಶ ಬೇಕು, ಅಪಾರ ಮಳೆ ಬೇಕು, ಹೆಚ್ಚು ಮಳೆ ಬೀಳ್ಬೇಕು, ಅಧಿಕ. ಅವಾಗ ತಾನೇ ಅದೇನಾಗಬೇಕು? ತೊಯ್ಸಕ್ ಸಾಧ್ಯ ಆಗೋದು ಅಲ್ವಾ? ಅದು ತೊಯ್ಯಕ್ಕೆ ಸಾಧ್ಯ ಆಗೋದು ಯಾವಾಗ? ಅಪಾರ ಮಳೆ, ಅಧಿಕ ಉಷ್ಣಾಂಶ ಇರಬೇಕು. ನಮ್ಮ ಕರ್ನಾಟಕದಲ್ಲಿ ನಾವು ಕೊಡಗು, ಮಂಗಳೂರು, ದಕ್ಷಿಣ ಕನ್ನಡ ನೋಡ್ತೀವಿ, ಕೇರಳದಲ್ಲಿ ನೋಡ್ತೀವಿ ಅಲ್ವಾ? ನೆಕ್ಸ್ಟ್ ಬನ್ನಿ. ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಪ್ರದೇಶಗಳು ಡ್ಯಾಶ್ ಬಳಿಯ ಸಂಗಮ ಹೊಂದಿ ತುಂಗಾಭದ್ರಾ ನದಿ ಆಗುತ್ತದೆ. ಶಿವಮೊಗ್ಗದ ಹತ್ರ. ಎಲ್ಲಿ ಸರ್? ಕೂಡ್ಲಿ. ನೋಡಿ, ಎಷ್ಟು ಈಸಿ ಇದೆ ಕ್ವಶನ್ಸ್, ಇದು ಸಖತ್ತಾಗಿದೆ. ಬಡವಾರಿ ಭಾರತದಲ್ಲಿ ಈ ಕೆಳಗಿನ ಪ್ರಾಣಿಯ ತಳಿಯಾಗಿದೆ. ಇದು ಕೂಡ ನ್ಯೂಜಿಲೆಂಡ್ 2020ರಲ್ಲಿ. ಬಡವಾರಿ ಅಂತಕ್ಕಂಥದ್ದು ಎಮ್ಮೆಯ ತಳಿ. ಓಕೆ, ಎಮ್ಮೆಯ ತಳಿ. ಕೆಳಗಿನ ಯಾವ ಕ್ರಮಗಳನ್ನು ಹಣದುಬ್ಬರ ಪರಿಶೀಲಿಸಲು ಸಹಾಯ ಮಾಡ್ತಾರೆ? ನೋಡಿ, ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್. ಎಲ್ಲಿಂದ ಇನ್ಫ್ಲೇಷನ್ ನಾವು ನೋಡ್ಬೋದು? ಬ್ಯಾಂಕ್ ದರ ಇಳಿಕೆ. ನೋಡಿ, ಬ್ಯಾಂಕ್ ದರ ಇಳಿಕೆ ಆದ್ರೆ ಏನಾಗುತ್ತೆ ಸರ್? ನಮಗೆ ದುಡ್ಡು ಸಿಗುತ್ತೆ ಜಾಸ್ತಿ. ಸೊ ಇದರಿಂದ ನಾವು ಮೆಜರ್ ಮಾಡಕ್ಕಾಗಲ್ಲ. ಸಾರ್ವಜನಿಕ ವೆಚ್ಚ ಏರಿಕೆ. ಸಾರ್ವಜನಿಕ ವೆಚ್ಚ ಅಂತಂದ್ರೆ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಹೆಚ್ಚ. ನೋಡಿ, ಇದ್ರಲ್ಲೂ ಮಾಡಕ್ಕಾಗಲ್ಲ. ಅಪಮೌಲ್ಯೀಕರಣ ಇದ್ರಲ್ಲೂ ಮಾಡಕ್ಕಾಗಲ್ಲ. ಬೆಲೆ ಸ್ಥಿರತೆ ಇರಬೇಕು. ಸೊ ಒಂದು ಬೆಲೆ ಸ್ಥಿರತೆ ಆಗಿದ್ದಾಗ
ಅದು ಕೊಳ್ಳುವಿಕೆ, ಅದರ ಪೂರೈಕೆ, ಅದು ಪೂರೈಕೆ ಏನಾಗುತ್ತೆ, ಮತ್ತೆ ಅದರ ಬೇಡಿಕೆ ಏನಾಗುತ್ತೆ, ಅದನ್ನ ತಗೊಳ್ತಕ್ಕಂಥ ಕನ್ಸ್ಯೂಮರ್. ಸೊ ಅವಾಗ ಎಷ್ಟು ಜನ ತಗೋತಾರೆ, ಅದ್ರ ಬೆಲೆ ಹೆಂಗಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ನಮ್ಮ ಹಣದುಬ್ಬರ. ಒಂದು ಸ್ಥಿರತೆ ಬೆಲೆ ಇರಬೇಕು. ಓಕೆ, ಸ್ಟೇಬಲ್ ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಕೆಳಗಿನ ಯಾವ ಕಾರ್ಯ ನಿರ್ವಹಿಸುವುದಿಲ್ಲ? ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಯಾವ್ದು ನಿರ್ವಹಿಸಲ್ಲ? ಅದು ತೆರವುಗೊಳಿಸುವ ಮತ್ತು ವಸಾಹತು. ಓಕೆ, ಸಹಕಾರಿ ಖಾತೆ ನಡವಳಿಕೆ ಅಂದ್ರೆ ನಮ್ಮ ಪಬ್ಲಿಕ್ ಅಂದ್ರೆ ಬ್ಯಾಂಕ್ ಅಂದ್ರೆ ಸರ್ಕಾರ ಖಾತೆ ಅಂದ್ರೆ ನಮ್ಮ ಭಾರತ ಸರ್ಕಾರದಾಗಿರ್ಬೋದು, ಆ ಖಾತೆ ನೋಡ್ಕೊಳ್ಳುತ್ತೆ. ಹೌದು, ತೆರವುಗೊಳಿಸುವ ಮತ್ತೆ ವಸಾಹತು ಅಂದ್ರೆ ನಮ್ಮ ಇದು ಓಪನ್ ಮಾರ್ಕೆಟ್ ಆಪರೇಷನ್ಸ್, ಅದು ಕೂಡ ನೋಡ್ಕೊಳ್ಳುತ್ತೆ ಸರ್. ಓಕೆ, ವಿದೇಶಿ ವಿನಿಮಯ ಮಾರಾಟ, ಅದು ಕೂಡ ಅದೇ ಫಾರೆಕ್ಸ್ ನ ನೋಡ್ಕೊಳ್ಳೋದೇ ಅದು RBI. ಆದ್ರೆ ಇದು ಮಾಡಲ್ಲ. ಅದು ಅಂದ್ರೆ ನಾವು RBIಗೆ ಹೋಗಿ ದುಡ್ಡು ಇಡಕ್ಕಾಗತ್ತ, ಅಲ್ಲಿ ಬ್ಯಾಂಕ್ ಓಪನ್ ಮಾಡಕ್ಕಾಗತ್ತ ಸಾರ್ವಜನಿಕರು? ನೋ. ಸೊ ಹಾಗಾಗಿ ಇದು ನಮ್ಮ ಸಾರ್ವಜನಿಕರಿಂದ ಬಡ್ಡಿ ಖಾತೆ ಠೇವಣಿಯ ಸ್ವೀಕರಿಸಲ್ಲ. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಯಾವುದನ್ನು ನಿಜವಾದ ಹಣ ಅಂತ ಕರಿತೀವಿ? ನಿಜವಾದ ಹಣ ಯಾವುದು ಸರ್? ಖಾತೆಯ ಹಣ, ಕರೆನ್ಸಿ ಹಣ, ಸರಕು ಹಣ, ಪ್ರತಿನಿಧಿ ಹಣ. ಪ್ರತಿನಿಧಿ ಹಣ ಇಸ್ ರೈಟ್ ಆನ್ಸರ್. ಅಂದ್ರೆ ನಿಮ್ಮ ಹತ್ರ ಯಾವ್ದು ಕೈಲಿ ಓಡಾಡ್ತಿರತ್ತೆ, ಸರಕುವಾಗಿ ಮಾರ್ಪಾಟಿರೋದಲ್ಲ, ಕರೆನ್ಸಿನ ನೀವು ಸ್ಟೋರ್ ಇರೋದಲ್ಲ, ಖಾತೆಯಲ್ಲಿ ಇಟ್ಕೊಂಡಿರೋದಲ್ಲ, ಎಲ್ಲಿ ಚಾಲ್ತಿಯಲ್ಲಿ ಇರ್ತಲ್ಲ, ಅದನ್ನ ಪ್ರತಿನಿಧಿ ಹಣ, ಅದನ್ನ ನಾವು ನಿಜವಾದ ಹಣ, ರಿಯಲ್ ಮನಿ ಅಂತ ಕರಿತೀವಿ. ಓಕೆ, ರಕ್ಷಣಾ ವೆಚ್ಚ ಯಾವ ವೆಚ್ಚಕ್ಕೆ ಸಂಬಂಧಿಸಿದೆ? ನೋಡಿ, ರಕ್ಷಣಾ ವೆಚ್ಚ ಇದೆಯಲ್ಲ, ಇದು ಒಂದು ಕಂದಾಯ ವೆಚ್ಚ ಆಗುತ್ತೆ. ಯಾಕೆಂದ್ರೆ ರಕ್ಷಣಾ ವೆಚ್ಚ ಅಂದ ತಕ್ಷಣ ಇಲ್ಲಿ ನಿಮಗೆ ನಾನು ಆಲ್ರೆಡಿ ಬಜೆಟ್ ರಿಲೇಟೆಡ್ ಮಾಡಿದ್ದೀನಿ. ಬಂಡವಾಳ ವೆಚ್ಚ ಆಗಲ್ಲ. ಯಾಕೆ? ಬಂಡವಾಳ ವೆಚ್ಚ ಅಂದ್ರೆ ಅದರಿಂದ ನಿಮಗೆ ಇನ್ಕಮ್ ಬರಬೇಕು. ಇಲ್ಲಿ ರಕ್ಷಣಾ ವೆಚ್ಚಕ್ಕೆ ನಿಮ್ಗೆ ಇನ್ಕಮ್ ಬರಲ್ಲ. ನಮ್ಮ ಸ್ಯಾಲರೀಸ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಮತ್ತೆ ಈ ಒಂದು ರಕ್ಷಣೆಗೋಸ್ಕರ ಅಂದ್ರೆ ಆರ್ಮಿಗ್ ಸ್ಪೆಂಡ್ ಮಾಡೋದಾಗಿದೆ, ಇದೆಲ್ಲ ರೆವೆನ್ಯೂ ವೆಚ್ಚ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದರಿಂದ ನಮ್ಗೆ ಇನ್ಕಮ್ ಬಂದ್ರೆ ದಟ್ ಇಸ್ ಕಾಲ್ಡ್ ಬಂಡವಾಳ ವೆಚ್ಚ. ಈಗ ಫ್ಯಾಕ್ಟ್ರಿ ಒಂದಷ್ಟು ಮೆಷಿನ್ಸ್ ತಗೋತೀವಿ, ಅಲ್ಲಿಂದ ನಾವು ಇವತ್ತು ಇನ್ವೆಸ್ಟ್ ಮಾಡಿದ್ರೆ 2-3 ವರ್ಷ ರೆಡಿ ಆದ್ಮೇಲೆ ಇನ್ಕಮ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಬಂಡವಾಳ ವೆಚ್ಚ. ಓಕೆ, ಮುಕ್ತ ಮಾರುಕಟ್ಟೆ ವ್ಯವಹಾರ ಕೆಳಕಂಡ ನೀತಿಯ ಒಂದು ಭಾಗವಾಗಿದೆ. ಯಾವುದು ಮುಕ್ತ ಮಾರುಕಟ್ಟೆ ಸರ್? ಹಣಕಾಸಿನ ನೀತಿ, ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಮಾನಿಟರಿ ಪಾಲಿಸಿ. ಓಕೆ, ಮಾನಿಟರಿ ಪಾಲಿಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವುದು ಸರಕು ಸೇವಾ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುವುದಿಲ್ಲ? ಹೋಟೆಲ್, ಜವಳಿ, ಪೆಟ್ರೋಲಿಯಂ ಮುಚ್ಕೊಂಡು ಹಾಕ್ಬೋದು. ಯಾವುದು GST ಗೆ ಇಲ್ಲ ಅಂತ ಕೇಳಿದ್ದಾನೆ. ಈ ಕೆಳಕೊಂಡಗಳಲ್ಲಿ ಯಾವುದು ತೆರಿಗೆಯೇತರ ಆದಾಯ ಎಂದು ಪರಿಗಣಿಸಲಾಗುತ್ತದೆ? ತೆರಿಗೆಯಿಂದ ಬರದೇ ಇರ್ತಕ್ಕಂಥದ್ದು ನಾನ್ ಟ್ಯಾಕ್ಸ್ ರೆವೆನ್ಯೂ. ಯಾವುದು ಸರ್ ನಾನ್ ಟ್ಯಾಕ್ಸ್ ರೆವೆನ್ಯೂ? ಶುಲ್ಕ ಮತ್ತು ದಂಡ ಮುಚ್ಕೊಂಡಾಕೆ ಟಿಕ್ಕು. GST ಇಸ್ ಅ ಟ್ಯಾಕ್ಸ್ ರೆವೆನ್ಯೂ. ಆದಾಯ ಕೂಡ ನಮಗೆ ಆದಾಯ ತೆರಿಗೆ ಇಸ್ ಅ ಟ್ಯಾಕ್ಸ್. ನಾನ್ ಶುಲ್ಕ ಮತ್ತು ದಂಡ ಅಂದ್ರೆ ನೀವೆಲ್ಲ ಹೋಗ್ತಾ ಇರ್ತೀರಾ, ಹಿಡ್ಕೋತಾನ ಪೊಲೀಸು, ಅಥವಾ ಇನ್ನೊಂದೇನೋ ಮಾಡ್ತೀರಾ, ದುಡ್ಡು ಕಟ್ಟಿರಲ್ಲ, ಅದಕ್ಕೆ ದುಡ್ಡು ಹಾಕ್ತಾನೆ, ಅದು ಏನಾಗುತ್ತೆ? ನಾನ್ ಟ್ಯಾಕ್ಸ್ ರೆವೆನ್ಯೂ. ತಕ್ಕಾವಿ ಸಾಲ ಅಂದ್ರೆ ಅರ್ಥ ಏನು? ನೋಡಿ, ತಕ್ಕಾವಿ ಅಂದ್ರೆ ತಾತ್ಕಾಲಿಕ ಅಂತ. ತಾತ್ಕಾಲಿಕ ಸಾಲ, ತಾತ್ಕಾಲಿಕ ಟಕ್ ಅಂತ ಕೊಡ್ತಾನೆ. ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಕೃಷಿಗಾಗಿ ಅಧಿಕ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ, ಕೃಷಿಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ಅಲ್ಪಾವಧಿ ಸಾಲ, ಕೃಷಿಗಾಗಿ ಅಧಿಕ ಬಡ್ಡಿ ದರದಲ್ಲಿ ಅಲ್ಪಾವಧಿ ಸಾಲ. ರೈಟ್ ಆನ್ಸರ್ ಕೃಷಿಗಾಗಿ ಕಡಿಮೆ ಬಡ್ಡ. ತಕ್ಕಾವಿ ಸಾಲ ಯಾಕೆ ಕೊಡ್ತಾರೆ? ಕೃಷಿಗೆ ಕೊಡ್ತಕ್ಕಂಥದ್ದು, ಮತ್ತೆ ಕಡಿಮೆ ಬಡ್ಡಿದಲ್ಲಿ ಕೊಡ್ತಾರೆ, ಟಕ್ ಅಂತ ಕೊಡ್ತಾರೆ, ಅಲ್ಪಾವಧಿ ಸಾಲ ಜೊತೆಗೆ. ಓಕೆ, ಮೂರನೇ ರೈಟ್ ಆನ್ಸರ್. ಈ ಕೆಳಗೊಂಡಲ್ಲಿ ಯಾವ ವಲಯವು ಪ್ರಸ್ತುತ ಭಾರತ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡುತ್ತದೆ? ಯಾವ ವಲಯ ಸರ್? ಸೇವಾ ವಲಯ. ಕಣ್ಮುಚ್ಕೊಂಡಾಗಕ್ಕೆ GDPಗೆ ಯಾವುದು ಹೆಚ್ಚಿಕೊಳ್ಳೋದು ನಮ್ಗೆ? ಸೇವಾ ವಲಯ. ಭಾರತದಲ್ಲಿ ಮೊದಲ ಸಹಕಾರಿ ಸಂಘ ಎಲ್ಲಿ ಸ್ಥಾಪನೆ ಆಯ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಲ್ಲಾ ಕಡೆ ಕೇಳ್ತಾನೆ ಈ ಕ್ವಶನ್. ಕಣಗಿನ ಹಾಳ ಎಲ್ಲಿ ಬರುತ್ತೆ? ಗದಗ್. ಓಕೆ, ದ ಗ್ರೀನ್ ಚಾನಲ್ ಯಾವುದರೊಂದಿಗೆ ಸಂಭವಿಸುತ್ತೆ? ಇದು ಯಾವುದರೊಂದಿಗೆ ಸಂಭವಿಸುತ್ತೆ? ಗ್ರೀನ್ ಚಾನಲ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಸೋಸಿಯೇಟೆಡ್ ವಿತ್ ವಿಚ್ ಅಂತ ಹೇಳಿ. ರಸ್ತೆ ಬದಿಯಲ್ಲಿನ ಹೆಚ್ಚಿನ ಮರಗಳನ್ನು ಬೆಳೆಯುವಲ್ಲಿ ಕಾಗದ ರಹಿತ ಬ್ಯಾಂಕಿಂಗ್, ಅರಣ್ಯೀಕರಣ, ಹಸಿರು ಕಾರ್ಡ್ಗಳ ಒದಗಿಸುವುದು. ರೈಟ್ ಆನ್ಸರ್ ಕಾಗದ ರಹಿತ ಬ್ಯಾಂಕಿಂಗ್. ಓಕೆ, ಕೆಳಗಿನ ಯಾವುದನ್ನು ಮೂಲಭೂತ ಸೌಕರ್ಯಗಳ ವಲಯ ಎಂದು ಪರಿಗಣಿಸಲಾಗುವುದಿಲ್ಲ? ನೋಡಿ, ಯಾವುದು ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಅಲ್ಲ. ಪೆಟ್ರೋಲ್ ರಿಕ್ವೈರ್ಮೆಂಟ್, ಉಕ್ಕು ಕೂಡ, ಸಿಮೆಂಟ್ ಕೂಡ. ಸಾಫ್ಟ್ವೇರ್ ಅಲ್ಲ. ಸಾಫ್ಟ್ವೇರ್ ಇಸ್ ನಾಟ್ ಅ ಫಂಡಮೆಂಟಲ್ ರಿಕ್ವೈರ್ಮೆಂಟ್. ಅದಿಲ್ಲ ಅಂದ್ರೂ ಹಳ್ಳಿಗಳಲ್ಲಿ ಬದುಕ್ತಾರೆ. ಸೊ ಫೋರ್ತ್ ಇಸ್ ರೈಟ್ ಆನ್ಸರ್. ಜ್ಯೋತಿ ಸಂಜೀವಿನಿ ಯೋಜನೆ ಸೂಪರ್. ಇದು ಕರ್ನಾಟಕ ಸರ್ಕಾರದ ಯೋಜನೆ. ಇದು ಕ್ಯಾಶ್ಲೆಸ್ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಯಾರಿಗೆ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೋಸ್ಕರ ಇರ್ತಕ್ಕಂಥ ಒಂದು ಯೋಜನೆ. ಉತ್ಪನ್ನ ಜೀವನ ಚಕ್ರ ಸಿದ್ಧಾಂತದ ಹಂತಗಳು. ಉತ್ಪನ್ನ ಅಂತಂದ್ರೆ ಪ್ರೊಡಕ್ಷನ್ ಹೆಂಗಾಗುತ್ತೆ, ಹೆಂಗ್ ಉತ್ಪನ್ನ ಆಗುತ್ತೆ, ಅದೊಂದು ಜೀವನ ಚಕ್ರ. ಅದ್ರ ಏನ್ ಸಿದ್ಧಾಂತ ಹೇಳುತ್ತೆ ಅಂದ್ರೆ, ಫಸ್ಟ್ ಪರಿಚಯ ಆಗುತ್ತೆ ಯಾವುದೇ ಒಂದು ವಸ್ತು, ಆಮೇಲೆ ಬೆಳವಣಿಗೆ ಆಗುತ್ತೆ, ಆಮೇಲೆ ಅದು ಏಜ್ ಪರಿಪಕ್ವತೆ ಆಗುತ್ತೆ, ಆಮೇಲೆ ಅವನತಿ ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಒಂದು ಚಕ್ರ ಕೇಳಿದಾನೆ, ಯಾವ್ದಾದ್ಮೇಲೆ ಯಾವ್ದಾಗುತ್ತೆ, ಯಾವ್ದಾದ್ಮೇಲೆ ಯಾವ್ದಾಗುತ್ತೆ. ಓಕೆ, ಯಾವುದೇ ಒಂದು ಜೀವಿ ಉತ್ಪನ್ನತೆ ಆಗ್ಬೇಕು ಅಂತಂದ್ರೆ. ಬ್ಲಾಕ್ ಬೆಲೆ ನಿಗದಿಯ ಅರ್ಥ ಏನು? ಬ್ಲಾಕ್ ಬೆಲೆ, ಬ್ಲಾಕ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ.
ಓಕೆ ನೋಡಿ, ಮಾರಾಟಗಾರ ವಿಭಿನ್ನ ಸರಕುಗಳ ಪ್ರಯಾಣಕ್ಕಾಗಿ ಒಂದೇ ಬೆಲೆಯನ್ನು ನಿಗದಿಪಡಿಸುವಿಕೆ. ಮಾರಾಟಗಾರ ವಿಭಿನ್ನ ಸರಕುಗಳ ಪ್ರಯಾಣಕ್ಕನುಗುಣವಾಗಿ ವಿವಿಧ ಬೆಲೆಯನ್ನು ನಿಗದಿಪಡಿಸುವಿಕೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ಸೊ ರೈಟ್ ಆನ್ಸರ್ ಇರೋದ್ರಿಂದ ಬೇರೆ ಆಪ್ಷನ್ಸ್ ಓದೋದ್ ಬೇಡ ಸರ್. ಸಿಂಪಲ್ ಸರ್. ಬ್ಲಾಕ್ ಅಂತಂದ್ರೆ ಮೊದಲನೇ ಒಬ್ರಿಗೊಬ್ರು ಅದನ್ನ ಪ್ರೈಸ್ ನ ಡಿಸೈಡ್ ಮಾಡ್ಕೊಳ್ಳೋದು. ವಿಭಿನ್ನ ಸರಕುಗಳ ಪ್ರಯಾಣಕ್ಕೆ ವಿವಿಧ ಬೆಲೆಯನ್ನು ನಿಗದಿಪಡಿಸ್ಕೊಳ್ತಕ್ಕಂಥದ್ದು. ಎಲ್ಲ ಸರಕುಗಳಿಗೆ ಒಂದೇ ಬೆಲೆ ಅಲ್ಲ, ಒಂದೊಂದು ಸರಕಿಗೆ ಒಂದೊಂದು ಮೊದಲೇ ನಾವು ಬ್ಲಾಕ್ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಸೊ ಆಪ್ಷನ್ 2. ತನ್ವಾದ ಮುಖ್ಯ ಗುರಿ. ತನ್ವಾದ ಅಂದ್ರೆ ನೋಡಿ, ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ತಂದಿರ್ತಕ್ಕಂಥದ್ದು ಒಂದು ವುಮೆನ್ಸ್ಗೋಸ್ಕರ, ತಮಿಳುನಾಡು ವುಮೆನ್ಗೋಸ್ಕರ ಒಂದು ಟ್ರೈನಿಂಗ್ ಕೊಡ್ತಿರ್ತದೆ. ಯಾವುದು? ಕೃಷಿ ತಂತ್ರಜ್ಞಾನ, ಟೆಕ್ನಾಲಜಿ ಟ್ರೈನಿಂಗ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೊಸ ಆರ್ಥಿಕ ನೀತಿ 1991 ಪರಿಚಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಮೂಲ ಕಾರಣ? ಯಾವ್ದು ಮೂಲ ಕಾರಣ? ವಿದೇಶಿಯಿಂದ ಪಡೆದ ಸಾಲ ಮರುಪಾವತಿಸಲು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಇದು ಕೂಡ ಒಂದು ಮೂಲ ಕಾರಣನೇ ಅಲ್ವಾ. ನಾವ್ ಏನಕ್ಕೆ LPG ಸಿಸ್ಟಮ್ ತರ್ತಿ 1900 ಲಿಬರೈಸೇಷನ್, ಪ್ರೈವೇಟೈಸ್, ಗ್ಲೋಬಲೈಸೇಷನ್ ಅಲ್ಲ, ಖಾಸಗೀಕರಣ, ಜಾಗತೀಕರಣ ಎಲ್ಲ ಯಾಕೆ ಮಾಡ್ತೀವಿ? ಮರುಪಾವತಿ ಮಾಡಕ್ ಆಗ್ತಾ ಇರಲ್ಲ ನಮ್ ಕೈಲಿ. ಮತ್ತೆ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ನಮ್ಮ ಹತ್ರ ದುಡ್ಡು ಇರಲ್ಲ, ಫಾರೆಕ್ಸ್ ಅಲ್ಲಿ ನಮ್ಗೆ ದುಡ್ಡು ಇರಲ್ಲ. ಓಕೆ, ಬೇರೆ ಕರೆನ್ಸಿಗಳ ನಮ್ಮ ಹತ್ರ ಇರಲ್ಲ. ಓಕೆ, ಮತ್ತೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಇದಕ್ಕೆ ಇರುತ್ತೆ. ಹೌದು, ಕೃಷಿಯಲ್ಲಿ ಕಡಿಮೆ ನಾವು ಅಷ್ಟು ಕಡಿಮೆ ಉತ್ಪಾದನೆ ಇತ್ತು ಆ ಟೈಮಲ್ಲಿ. ಕೃಷಿ ಅಷ್ಟೊಂದು ಕಡಿಮೆ ಇರ್ಲಿಲ್ಲ. ಓಕೆ, ನಾವು ಗೋಧಿನ ತರಿಸ್ಕೊತಾ ಇದ್ವಿ, ಎಲ್ಲಿಂದ? ಇದರಿಂದ ಆಗಿರ್ಬೋದು. ಬಟ್ ನಾವು ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡಿರ್ತೀವಿ ಸರ್. ಯಾಕೆ ನಾವು ಇದನ್ನ ತರ್ತೀವಿ 1975 ಆಸ್ಪಾಸಲ್ಲಿ ಏನ್ ಬರುತ್ತೆ ನಮ್ಗೆ? ಗ್ರೀನ್ ರೆವಲ್ಯೂಷನ್ ಬರುತ್ತೆ. ಹಾಗಾಗಿ ಡಿ ಆಗಲ್ಲ. ABC ಇಸ್ ದ ರೈಟ್ ಆನ್ಸರ್. ಸೊ ABC ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ರೈತನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕೃಷಿ ಉತ್ಪನ್ನ ಭಾಗವನ್ನು ಏನಂತ ಕರೀತಾನೆ? ಮಾರಾಟ ಮಾಡ್ತಾನಲ್ಲ, PMC ಏನೋ ನಮ್ಮ ಒಂದು ಇದಕ್ಕೆ ಹೋಗಿ ಮಾರಾಟ ಮಾಡ್ತಾನಲ್ಲ, ಏನಂತ ಕರೀತಾನೆ ಅದಕ್ಕೆ? ಮಾರಾಟ ಮಾಡಬಹುದು ಹೆಚ್ಚುವರಿನ, ಮಾರಾಟದ ಹೆಚ್ಚುವರಿನ, ಉತ್ಪಾದಕರ ಹೆಚ್ಚುವರಿನ, ಮೇಲಿನ ಎಲ್ಲವೂ ಕೂಡ ಸರಿನಾ? ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿ ಅನ್ಸುತ್ತೆ. ಯಾಕಂದ್ರೆ ರೈತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕೃಷಿ ಉತ್ಪನ್ನ ಅವನು ಮಾರಾಟ ಮಾಡಬಹುದು ಹೆಚ್ಚುವರಿ. ಇದು ಕರೆಕ್ಟ್, ಹೌದು. ಮಾರಾಟದ ಹೆಚ್ಚುವರಿ ಅಂದ್ರೆ ಉತ್ಪಾದಕರ ಹೆಚ್ಚುವರಿ. ಉತ್ಪಾದನೆ ಏನ್ ಹೆಚ್ಚಾಗಿರುತ್ತೆ ಸರ್, ಅವನಿಗೆ ಬೇಕಾದ ಇಟ್ಕೊಂಡು ಅದನ್ನ ಮಾರಾಟ ಮಾಡೋದು. ಸೊ ಎಲ್ಲನೂ ಕೂಡ ಒಂದೇ ತರ ಇದೆ ಅಲ್ಲಿ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗತ್ತೆ. ಓಝೋನ್ ಸವಕಳಿಯು ಈ ಕೆಳಗಿನ ಯಾವ ವಲಯದಲ್ಲಿ ಕಂಡು ಬರುತ್ತದೆ? ಅಂದ್ರೆ ಓಝೋನ್ ಸವಕಳಿ ಅಂದ್ರೆ ಓಝೋನ್ ಪದರ ಸರ್ ಎಲ್ಲಿರುತ್ತೆ ಸರ್? ನಮ್ಗೆ ನೋಡಿದೀವಲ್ಲ, ಸ್ಟ್ರಾಟೋಸ್ಪಿಯರ್, ಓಕೆ, ಟೋಪೋಸ್ಪಿಯರ್ ಮೊದಲು ಬರುತ್ತೆ, ಆಮೇಲೆ ಸ್ಟ್ರಾಟೋಸ್ಪಿಯರ್ ಬರುತ್ತೆ, ಆಮೇಲೆ ಮ್ಯೂಸೋಸ್ಪಿಯರ್ ಬರುತ್ತೆ ಅಲ್ವಾ, ಆಮೇಲೆ ಥರ್ಮೋಸ್ಪಿಯರ್ ಬರುತ್ತೆ. ನಮ್ಗೆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು? ಸ್ಟ್ರಾಟೋಸ್ಪಿಯರ್, ಆಪ್ಷನ್ 1. ನೆಕ್ಸ್ಟ್ ಬನ್ನಿ. ಪೂರೈಕೆ ನಷ್ಟಕ್ಕೆ ತಾನೇ ಬೇಡಿಕೆಯನ್ನು ಸೃಷ್ಟಿಕೊಳ್ಳುತ್ತದೆ. ಈ ಹೇಳಿಕೆ ಕೊಟ್ಟ ಅರ್ಥಶಾಸ್ತ್ರಜ್ಞನ ಹೆಸರೇನು? ಅಂದ್ರೆ ಪೂರೈಕೆ ನೀವು ಸಪ್ಲೈ ಮಾಡ್ತೀರಾ, ಅದೇ ಬೇಡಿಕೆಗೆ ಸೃಷ್ಟಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ದವನು ಏನೋ ಅಂದ್ರೆ JM ಕೇನ್ಸ್. ಓಕೆ, JM ಕೇನ್ಸ್ ಹೇಳಿದಕ್ಕಂಥದ್ದು. ಈ ಕೆಳಕಂಡಗಳಲ್ಲಿ ಯಾವುದು ಪರಿಪೂರ್ಣ ಪೈಪೋಟಿಯ ಲಕ್ಷಣವಲ್ಲ? ಅಂದ್ರೆ ಕಾಂಪಿಟೇಷನ್ ಯಾವುದು ಲಕ್ಷಣ ಅಲ್ಲ ಅಂತ ಕೇಳಿದ್ದಾನೆ. ಏಕ ರೀತಿಯ ಸರಕು, ಏಕ ರೀತಿಯ ಬೆಲೆ, ಒಬ್ಬನೇ ಮಾರಾಟಗಾರ, ಮುಕ್ತ ಪ್ರವೇಶ ಮತ್ತು ನಿರ್ಗಮನ. ಯಾವುದು ಕಾಂಪಿಟೇಷನ್ಗೆ ಲಕ್ಷಣವಲ್ಲ ಅಂದ್ರೆ ಒಬ್ಬನೇ ಮಾರಾಟಗಾರ ಕಾಂಪಿಟೇಷನ್ ಆಗಲ್ಲ. ಒಂದೇ ರೀತಿಯ ಸರಕು ಇದೆ, ಆಗ ಎಲ್ ತಗೋಬೇಕು ಏನು ಅಂತ ಗೊತ್ತಲ್ಲ, ಕಾಂಪಿಟೇಷನ್ ಇರುತ್ತೆ. ಒಂದೇ ರೀತಿ ಬೆಲೆ ಇದ್ರೆ ಎಲ್ ತಗೋಬೇಕು ಏನು ಅಂತ ಗೊತ್ತಿಲ್ಲ, ಕಾಂಪಿಟೇಷನ್ ಇರುತ್ತೆ. ಮುಕ್ತ ಪ್ರವೇಶ, ಯಾರು ಬೇಕಾದ್ರೂ ಬಂದು ಮಾರಾಟ ಮಾಡ್ಬೇಕು ಅಂದಾಗ ಅವಾಗ ಕಾಂಪಿಟೇಷನ್ ಇರುತ್ತೆ. ಎಲ್ಲಿ ಕಾಂಪಿಟೇಷನ್ ಅಂದ್ರೆ ಒಬ್ಬನೇ ಮಾರಾಟಗಾರ ಇದ್ದಾಗ ಕಾಂಪಿಟೇಷನ್ ಆಗಲ್ಲ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಈ ಕೆಳಗಿನ ಯಾವ ಪ್ರದೇಶದ ಜಿಂಕೆ ವನದಲ್ಲಿ ಬೋಧಿಸಿದನು? ಸಾರನಾಥ. ಕಣ್ಮುಚ್ಕೊಂಡು ಟಿಕ್ ಹಾಕಿ. ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಇವು ಯಾರ ಪ್ರೆಸಿಡೆನ್ಸಿಗಳಾಗಿದ್ದವು? ಬ್ರಿಟಿಷರ್ದು ಅಲ್ವಾ. ಕಲ್ಕತ್ತಾ, ಮದ್ರಾಸ್, ಬಾಂಬೆ ಇನ್ಯಾರು ಆಗಕ್ ಸಾಧ್ಯ? 1920ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ರಾಜಕೀಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಧಾರವಾಡದಲ್ಲಿ 1920ರಲ್ಲಿ ಯಾರು ಅಂದ್ರೆ PV ಮಾಧವರಾವ್. ಓಕೆ, PV ಮಾಧವರಾವ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಕಾಣಿಸಿದ ಯಾವ ಹಿಮಾಲಯವು ಹೆಚ್ಚು ಸಂಖ್ಯೆ ಡೂನ್ಸ್ ಹೊಂದಿದೆ? ಡೂನ್ಸ್ ಅಂದ್ರೆ ಏನು ಅಂತಂದ್ರೆ ನಿಮ್ಗೆ ಏರಿಳಿತ ಅಂದ್ರೆ ಕಣಿವೆ, ವ್ಯಾಲಿ ಅಂತ ಕರಿತೀವಿ, ಆ ರೀತಿ ವ್ಯಾಲಿ ಅನ್ನೋ ರೀತಿ. ಇದು ಹೆಚ್ಚಾಗಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಸಿವಾಲಿಕ್ ಮತ್ತು ಹೈಯರ್ ಹಿಮಾಲಯ ಅಂತ ಏನ್ ಕರಿತೀವಿ, ಅವೆರಡು ಮಧ್ಯ ಸಿಗುತ್ತೆ. ಸೊ ಸಿವಾಲಿಕ್ ಹಿಮಾಲಯ ಕೊಟ್ಟಿದ್ದಾನೆ, ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಜೋಡಿ ಸರಿ ಹೊಂದುವುದಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸಾತ್ಪುರ ಮತ್ತು ವಿಂಧ್ಯ ಪರ್ವತ, ಎಸ್ ಮಧ್ಯಪ್ರದೇಶದಲ್ಲಿ, ಇದು ಕರೆಕ್ಟ್. ರಾಜ್ಮಹಲ್ ಪರ್ವತ, ಜಾರ್ಖಂಡ್, ಎಸ್ ಕರೆಕ್ಟ್. ರಾಜ್ಮಹಲ್ ನಮ್ಮ ಎಲ್ಲಿ ಬರುತ್ತೆ ಸರ್? ಇದು ನಮ್ಮ ಭಾರತದಲ್ಲಿ ತಗೊಂಡ್ರೆ ರಾಜ್ಮಹಲ್ ಬರ್ತಕ್ಕಂಥದ್ದು ನಮ್ಮ ಪೂರ್ವ ಘಟ್ಟಗಳಲ್ಲಿ ಬರುತ್ತೆ. ಪಲನಿ ಮತ್ತು ಕಾರ್ಡಮಮ್
ಸಿ ಪಳನಿ ಬರೋದು ನಮ್ಗೆ ತಮಿಳ್ನಾಡು, ಕಾರ್ಡಮಮ್ ಕೇರಳ ಇಸ್ ರೈಟ್ ಆನ್ಸರ್. ಬಟ್ ಪಳನಿ ತಮಿಳ್ನಾಡು, ಪಳನಿ ಬೆಟ್ಟ, ಪಳನಿ ದೇವಸ್ಥಾನ ಇದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಪುಷ್ಪಗಿರಿಯಲ್ಲಿ ಕರ್ನಾಟಕ, ನಮ್ಮ ಕೊಡಗು ಅಲ್ವಾ. ಸೊ ಹಾಗಾದ್ರೆ ಯಾವ್ದು ಸರಿ ಹೊಂದುವುದಿಲ್ಲ ಕೇಳಿದಾನೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ರಾಜ್ಯ ಚಿನ್ನ ಉತ್ಪಾದನೆ ಮಾಡುವುದಿಲ್ಲ? ಎಗೇನ್ ಕರ್ನಾಟಕ, ಆಂಧ್ರ, ಕೇರಳ, ಒರಿಸ್ಸಾ ಕೊಟ್ಟಿದ್ದಾನೆ. ಒರಿಸ್ಸಾದಲ್ಲಿ ಚಿನ್ನ ಇಲ್ಲ ಸರ್, ನಮ್ಮ ಕರ್ನಾಟಕ ಆಂಧ್ರದಲ್ಲಿ ಇದೆ, ಕೇರಳದಲ್ಲೂ ಕೂಡ ನಮ್ಮ ಆಸುಪಾಸಲ್ಲಿ ಸಿಗುತ್ತೆ, ಸೊ ಅಲ್ಪ ಸ್ವಲ್ಪ ಚಿನ್ನ ಅನ್ಕೋತೀನಿ. ಒರಿಸ್ಸಾ ಅಲ್ಲ ಅಂತ ಅನ್ಕೋತೀನಿ ನಾನು ಇದ್ರಲ್ಲಿ. ಓಕೆ, ಒರಿಸ್ಸಾದಲ್ಲಿ ಚಿನ್ನ ಇಲ್ಲ, ಅಲ್ಲಿ ಜಾಸ್ತಿ ಮ್ಯಾಂಗನೀಸ್ ಮತ್ತೆ ಕಬ್ಬಿಣ, ಐರನ್ ಸಿಗುತ್ತೆ. ಈ ಕೆಳಗಿನ ಭಾರತದ ಯಾವ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇದೆ? ಎಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಇರೋದು? ಹಿಮಾಲಯದಲ್ಲಿ ಇಲ್ಲ, ಮಹಾಯಿದಾನ, ದಕ್ಕನ್ ಪ್ರಸ್ಥಭೂಮಿ, ಪಶ್ಚಿಮ ದಕ್ಕನ್ ಪ್ರಸ್ಥಭೂಮಿ ಇಸ್ ರೈಟ್ ಆನ್ಸರ್. ದಕ್ಕನ್ ಪ್ರಸ್ಥಭೂಮಿನ ಸರ್ ಅದೊಂದು ಹೈ ಲ್ಯಾಂಡ್ ಅಷ್ಟೇ, ಇಲ್ಲಿ ಏನಾಗುತ್ತೆ ಸಮತಟ್ಟಾಗಿರುತ್ತೆ. ಸೊ ಇಲ್ಲಿ ಕಮ್ಮಿ. ಮಹಾಮೈದಾನದಲ್ಲಿ ಕೂಡ ನಮ್ಗೆ ಅರಣ್ಯಗಳನ್ನ ಕಾಣ್ತೀವಿ. ಓಕೆ, ಅರಣ್ಯ ದಕ್ಕನ್ ಪ್ರಸ್ಥಭೂಮಿಲಿ ಅರಣ್ಯ ಇಲ್ಲ ಅನ್ಕೋತೀನಿ. ತುಂಬಾ ಜನ ಮಹಾಮೈದಾನ ಅಂತ ಅನ್ಕೋತೀರ, ನಾವು ದಕ್ಕನ್ ಪ್ರಸ್ಥಭೂಮಿ ಇಸ್ ರೈಟ್ ಆನ್ಸರ್. ಭಾರತದಲ್ಲಿ ಶೀತ ಋತುಮಾನದಲ್ಲಿ ಕೆಳಗಿನ ಯಾವ ಸಾಗರದಲ್ಲಿ ಚಂಡಮಾರುತ ಆಗುತ್ತೆ? ಭಾರತದಲ್ಲಿ ಚಂಡಮಾರುತ ಶೀತ ಋತುಮಾನದಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಯಾವಾಗ ಆಗುತ್ತೆ ಸರ್? ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲ, ಅರಬ್ಬಿಯನ್ ಸಿ ಮತ್ತೆ ಬಂಗಾಳ ಕೊಲ್ಲಿಯಲ್ಲ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿನ. ಸೊ ರೈಟ್ ಆನ್ಸರ್ ನಮಗೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ. ಓಕೆ, ಕಬ್ಬು, ಗೋಧಿ ಮತ್ತು ಭತ್ತದಂತ ಬೆಳೆಗಳ ಉತ್ಪಾದನೆಗೆ ಈ ಕೆಳಗಿನ ಯಾವ ರೀತಿ ಕೃಷಿ ಹೆಚ್ಚುಗೆ ಸೂಕ್ತವಾಗಿರುತ್ತದೆ? ಅಂದ್ರೆ ಈ ಬೆಳೆ ಬೆಳೆಗೆ ಯಾವ ರೀತಿ ಕೃಷಿ ಬೇಕು? ಸ್ಥಳಾಂತರ ಬೇಸಾಯ, ನೀರಾವರಿ ಬೇಸಾಯ, ಜೀವನಾಧಾರ ಬೇಸಾಯ, ಮಹಡಿ ಬೇಸಾಯ? ನೀರಾವರಿ ಬೇಕು ಸರ್, ಕಬ್ಬು ಗಂಟು ನೀರ್ ಬೇಕೇ ಬೇಕು. ಅದಕ್ಕೆ ನೋಡಿ, ಕಬ್ಬು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಬೆಳಿತಾರೆ, ಈಗ ಸೌತ್ ಅಲ್ಲಿ ಯಾಕೆ ಬೆಳಿತೀವಿ ಜಾಸ್ತಿ? ನೀರಾವರಿ ಇರೋದ್ರಿಂದ, ಬೋರ್ವೆಲ್ಗಳು ಇರೋದ್ರಿಂದ. ಸೊ ಇದೊಂದನ್ನ ನಾವು ಇಟ್ಕೊಂಡು ಭತ್ತಕ್ಕೂ ನೀರ್ಲೆ ಬೇಕೇ ಬೇಕು, ಹಾಗಾಗಿ ಇದು ನೀರಾವರಿ ಬೇಸಾಯ. ಮಹಡಿ ಬೇಸಾಯದಲ್ಲಿ ತಪ್ಪು, ಮಹಡಿ ಬೇಸಾಯ ಅಲ್ಲ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಬನ್ನಿ. ಭಾರತದ ಜವಳಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಜವಳಿ, ಓಕೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಮೊನ್ನೆ ಕೂಡ ಇದ್ರ ಬಗ್ಗೆ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೆ ಅಲ್ವಾ, ನಮ್ಮ ಒಂದು GK ಅನಾಲಿಸಿಸ್ ಏನ್ ಮಾಡ್ತಿದ್ವಿ ಗ್ರೂಪ್ಸಿಗೆ, ಅದರಲ್ಲಿ ಜವಳಿ ಉದ್ಯಮವು ಅಸಂಘಟಿತ ವಲಯದಲ್ಲಿ ಅತಿ ದೊಡ್ಡ ಉದ್ಯಮ. ಓಕೆ, ಜವಳಿ ಉದ್ಯಮವು ಹತ್ತಿ, ಉಣ್ಣೆ, ಸಂಶ್ಲೇಷಿತ ನಾರು, ಸೆಣಬಿನ, ಎಸ್ ಇದು ಕರೆಕ್ಟ್. ಜವಳಿ ಟೆಕ್ಸ್ಟೈಲ್ ಅಲ್ಲಿ ಹತ್ತಿನೂ ಇದೆ, ಉಣ್ಣೆನೂ ಇದೆ, ನಾರಿನ ಸೆಣಬಿನ ನಾರಿನ ಕೂಡ ಇದೆ. ಜವಳಿ ಉದ್ದಿಮೆ ಕೈಗಾರಿಕಾ ವಲಯದ ಪ್ರಮುಖ ಅಂಶವಾಗಿದ್ದು ಇದು ಕೈಗಾರಿಕಾ ಉತ್ಪಾದನೆಯ ಸುಮಾರು 5ನೇ ಮತ್ತು ರಫ್ತುಗಳಲ್ಲಿ 3ನೇ ಭಾಗವಾಗಿದೆ, ಎಸ್ ಇದು ಕರೆಕ್ಟ್. ಬಟ್ ಇದು ಅಸಂಘಟಿತ ವಲಯನ ಜವಳಿ ಉದ್ಯಮ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಸಂಘಟಿತ ವಲಯನ. ಇದು ಆಕ್ಚುಲಿ ನೋಡಕ್ ಹೋದ್ರೆ ಸರ್, ಇವಾಗ ಪ್ರೆಸೆಂಟ್ ನೋಡಕ್ ಹೋದ್ರೆ ಇದೊಂದು ಸಂಘಟಿತ ವಲಯ ಅನ್ಕೋತೀನಿ. ಬಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬಾ ಕಡೆ ಅಸಂಘಟಿತ ವಲಯ ಕೂಡ ಹೌದು. ಎಷ್ಟೊಂದ್ ಕಡೆ ಅದಕ್ಕೆ ಸಣ್ಣ ಸಣ್ಣ ಒಂದು ಟೆಕ್ಸ್ಟೈಲ್ ಫ್ಯಾಕ್ಟರಿಗಳು ಇರ್ತವೆ, ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಅನ್ಸುತ್ತೆ ನನಗೆ. BNC ಅಲ್ಲ, ಮೇಲಿನ ಎಲ್ಲವೂ ಕೂಡ ಕರೆಕ್ಟ್. ನೆಕ್ಸ್ಟ್ ಬನ್ನಿ. ಕರ್ನಾಟಕ ಭೌಗೋಳಿಕ ಮಾಹಿತಿ ಪದ್ಧತಿ KGIS ಅಂದ್ರೆ ನಮ್ಮ GIS ಅನ್ನ ಗೊತ್ತಲ್ಲ, ಫುಲ್ ಫಾರ್ಮ್ ಹೇಳಿ ನೋಡೋಣ. ಇದು ಡ್ಯಾಶ್ ನ ಪ್ರಮುಖ ಯೋಜನೆ ಆಗಿದೆ. KSRSAC ಯ ಪ್ರಮುಖ ಯೋಜನೆಯಾಗಿದೆ. ಕರ್ನಾಟಕ ಸ್ಟೇಟ್ ರೀಜನಲ್ ಸ್ಯಾಟಲೈಟ್ ಏನೋ ಬರುತ್ತೆ ಸರ್ ಫುಲ್ ಫಾರ್ಮ್. ಓಕೆ, ರೀಜನಲ್ ಸ್ಯಾಟಲೈಟ್ ಒಂದು ಅದ್ರ ಬರ್ತಾ ಇಲ್ಲ. ಓಕೆ, ನೋ ಇಶ್ಯೂಸ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್ ರೈಟ್ ಆನ್ಸರ್? ಆಪ್ಷನ್ 2. ನೆಕ್ಸ್ಟ್ ಬನ್ನಿ. ಭಾರತದಲ್ಲಿ ತಯಾರಿರುವ ಅತಿ ವಿರಳವಾದ ರೇಷ್ಮೆ ಯಾವುದು? ಮಲಬರಿ, ಮೂಗ, ಓಕ್. ಭಾರತದಲ್ಲಿ ಎಲ್ಲಾ ರೀತಿಯ ನಮ್ಮ 4 ರಿಂದ 5 ಏನ್ ಬೆಳಿತವೆ, ಎಲ್ಲಾ ರೀತಿಯ ರೇಷ್ಮೆ ಇಲ್ಲಿ ಬೆಳಿತೀವಿ. ವಿರಳವಾಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಮೂಗ. ಮಲಬರಿ ತುಂಬಾ ಜಾಸ್ತಿ ಇದೆ ಅಲ್ವಾ, ನಮ್ಮ ರಾಮನಗರ ಕಡೆ ಹೋದ್ರೆ ಸಿಗ್ತವೆ. ಪರ್ಯಾಯ ವಸ್ತುಭೂಮಿ ವೃದ್ಧಾಪ ಭೂ ಸ್ವರೂಪದಿಂದ ಕೂಡಿದೆ. ಯಾಕೆ ಅಂತ ಕೇಳಿರೋದು ಇದು. ಅಂದ್ರೆ ನಮ್ಮ ಡೆಕ್ಕನ್ ಪರ್ಯಾಯ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಯಾಕೆ ಅದು ವೃದ್ಧಾಪದಲ್ಲಿದೆ? ಓಕೆ, ಎಂಡಿಂಗ್ ಸ್ಟೇಜ್ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಇಲ್ಲಿ ನದಿಗಳಿಂದ ಸುತ್ತುವರೆದಿದ್ಯಾ? ಅಲ್ಲ. ಇದು ವಿಸ್ತಾರದ ಭೂಭಾಗ ಇದೆಯಾ? ಇಲ್ಲ. ನಿರಂತರ ಭೂಸವೆತ ಕಾರ್ಯದಿಂದ ಭೂಸವೆತ ಆಗಿ ಏನಾಗಿದೆ, ಅದು ಒಂದ್ ರೀತಿ ಪ್ರಸ್ಥಭೂಮಿ ಏನಾಗಿದೆ, ಒಂದು ಪ್ಲೇನ್ ಆಗ್ತಾ ಬರ್ತಾ ಇದೆ. ಓಕೆ, ಬಿಳಿ ಕೃಷಿ ಅಂದ್ರೇನು? ಸೊ ಬಿಳಿ ಕೃಷಿ ಅಂದ್ರೆ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ, ಕೃಷಿ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ, ಸಂಯೋಜಿತ ಕೀಟ ನಿರ್ವಹಣೆ ಯಾವುದು ಅಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ವಿಜ್ಞಾನಿಗಳು ಕೃಷಿಗೆ ಸೂಕ್ಷ್ಮ ಜೀವಿಗಳಿಂದ ಆಹಾರ ಒದಗಿಸುವುದನ್ನ ವೈಟ್ ಅಗ್ರಿಕಲ್ಚರ್ ಅಥವಾ ವೈಟ್ ಫಾರ್ಮಿಂಗ್ ಅಂತ ಕರಿತೀವಿ. ಓಕೆ, 4th ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರಧಾನ ಅಂಡಮಾನ್ ಸಮೂಹ ದ್ವೀಪಗಳನ್ನು ನಿಕೋಬಾರ್ ಸಮೂಹ ದ್ವೀಪವನ್ನು ಪ್ರತ್ಯೇಕಿಸುವ ಕಡಲಗಾಲವೇ? ಚಾನಲ್ ಕೇಳಿದಾನೆ, 10 ಡಿಗ್ರಿ ಚಾನಲ್. ಸಿಂಪಲ್, ಕಣ್ಮುಚ್ಕೊಂಡು ಟಿಕ್ ಮಾಡ್ಬೋದು. ಭಾರತದಲ್ಲಿ ಖಾರಿಫ್ ಬೆಳೆಯ ಬಿತ್ತನೆಯ ಋತುಮಾನ ಯಾವುದು? ಯಾವಾಗ ಬೆಳಿತಿರೋದು ಖಾರಿಫು? ಹಳ್ಳಿ ಕಡೆ ಇದ್ರೆ ಈ ಕಡೆ ಹಳೆ ಮೈಸೂರು ಬಗ್ಗೆ ಗೊತ್ತಿರೋದು ಕಾರ್ ಫಸಲು ಅಂತ ಕರಿತೀವಿ. ಕಾರ್ ಫಸಲು ಯಾವಾಗುತ್ತೆ? ಮೇ ಫಸ್ಟ್ ಏನ್ ಮಳೆ ಬೀಳುತ್ತೆ, ಮೇ ಇಂದ ಜುಲೈ. ಓಕೆ,
ರಾಬಿ ಬೆಳೆ ಬರ್ತಕ್ಕಂಥದ್ದು ನಮ್ಗೆ ಯಾವಾಗ ಸರ್? 2 ಸೆಪ್ಟೆಂಬರ್ ನಂತರ. ಓಕೆ. ಕಬ್ಬು ಬಿದಿರು ಕುಟುಂಬಕ್ಕೆ ಸೇರಿದ ಸಸ್ಯವಾಗಿದ್ದು ಇದು ಯಾವ ದೇಶೀಯ ತಳಿ? ಕಬ್ಬು ಹೆಚ್ಚಾಗಿ ಬ್ರೆಜಿಲ್ ಬೆಳಿತೀವಿ, ಭಾರತದಲ್ಲಿ ಬೆಳಿತೀವಿ. ಇಲ್ಲಿ ಆಪ್ಷನ್ ನೋಡಿ, ಶ್ರೀಲಂಕಾ, ಭಾರತ, ಇರಾನ್, ಸ್ಪೇನ್ ಇದೆ. ಕಣ್ಮುಚ್ಕೊಂಡು ಟಿಕ್ ಹಾಕೋದು ಭಾರತ ಅಂತ. ಓಕೆ. ಕೊಪ್ಪೆನ್ ಭಾರತದ ವಾಯುಗುಣ ಪ್ರದೇಶದ ವಿಂಗಡಣೆಯ ಪ್ರಕಾರ ಮೆಡಿಟರೇನಿಯನ್ಗೆ ಸಮಾನವಾದ ಭಾರತದ ತೀರ ಯಾವುದು? ನೋಡಿ, ಕೊಪ್ಪೆನ್ ತೀರ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಕೊಪ್ಪೆನ್ ತೀರ ಅಂದ್ರೇನು ಅಂದ್ರೆ ಮೆಡಿಟರೇನಿಯನ್ ಲಕ್ಷಣ ಗೊತ್ತಿರಬೇಕು. ಬೇಸಿಗೆಯಲ್ಲಿ ಹೆಚ್ಚು ಬಿಸಿಲು, ಮತ್ತೆ ಚಳಿಗಾಲದಲ್ಲಿ ಹೆಚ್ಚು ಮಳೆ, ಅಂದ್ರೆ ವೆಟ್ ಏನಂತ ಕರಿತೀವಿ, ವೆಟ್ ಆಗಿರುತ್ತೆ ಯಾವಾಗ? ಚಳಿಗಾಲದಲ್ಲಿ. ಸೊ ಅಂತದ್ ಯಾವಾಗ ಎಲ್ಲಿ ಸಿಗುತ್ತೆ? ಕೋರಮಂಡಲ ತೀರ, ಮಲಬಾರ್ ತೀರ, ಕೊಂಕಣ ತೀರ, ಒಡಿಶಾ ತೀರ. ಒಡಿಶಾ ತೀರ ಇಲ್ಲಿ ಬರುತ್ತೆ. ಓಕೆ. ನೋಡಿ, ಚಳಿಗಾಲ, ಬೇಸಿಗೆಯಲ್ಲಿ ಬಿಸಿಲು, ಚಳಿಗಾಲದಲ್ಲಿ ಹೆಚ್ಚು ಮಳೆ. ಈಗ ಚಳಿಗಾಲ ಅಲ್ವಾ? ಈಗ ನವೆಂಬರ್, ಡಿಸೆಂಬರ್ ಆ ಟೈಮಲ್ಲಿ ಹೆಚ್ಚು ಮಳೆ. ಎಲ್ಲಿ ಯಾವಾಗ ಬೀಳುತ್ತೆ? ನಮ್ಮ ಒಂದು ಹಿಂಗಾರು ಮಳೆ ಬೀಳೋ ಟೈಮಲ್ಲಿ. ಎಲ್ಲಿ ಆದಂತ ಮಳೆ ಬೀಳ್ತಕ್ಕಂಥದ್ದು? ನಮ್ಮ ಕೋರಮಂಡಲ ತೀರ. ಕೋರಮಂಡಲ ತೀರ ಅಂತಂದ್ರೆ ನಮ್ಮ ಒಂದು ಈ ಕಡೆ ಎಲ್ಲಿ ತಮಿಳುನಾಡಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು. ಕೊಂಕಣ ತೀರ ಅಂದ್ರೆ ಈ ಸೈಡ್ ಬರುತ್ತೆ, ನಮ್ಮ ಕೊಂಕಣ್ ಕೋಸ್ಟ್ ಅಲ್ವಾ? ನೆಕ್ಸ್ಟ್ ಬನ್ನಿ. ಕೃಷಿ ವಾಯುಗುಣ ಪ್ರದೇಶ ವಿಂಗಡಣೆಯಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯವನ್ನು ಪರಿಗಣಿಸಲಾಗುವುದಿಲ್ಲ? ಅಂದ್ರೆ ನಾವು ಕೃಷಿನ ವಿಂಗಡಣೆ ಮಾಡ್ತೀವಿ ವಾಯುಗುಣದ ಮುಖಾಂತರ, ಯಾವ್ದನ್ನ ಪರಿಗಣಿಸುವುದಿಲ್ಲ ಕೇಳಿದ ನೆಗೆಟಿವ್ ಸ್ಟೇಟ್ಮೆಂಟ್. ಸ್ವಾಭಾವಿಕ ಸಸ್ಯವರ್ಗ, ವಾಯುಗುಣ, ಮಣ್ಣು, ಜಲ ಸಂಪನ್ಮೂಲ. ಸೊ ಸ್ವಾಭಾವಿಕ ಸಸ್ಯವರ್ಗನ ಪರಿಗಣಿಸಲ್ಲ. ವಾಯುಗುಣ ಪರಿಗಣಿಸ್ತೀವಿ, ಅಲ್ಲಿನ ಮಣ್ಣಿನ ಮುಖಾಂತರ ಕೃಷಿನ ನಾವು ಪರಿಗಣಿಸ್ತೀವಿ, ಡಿವೈಡ್ ಮಾಡ್ತೀವಿ. ಅಲ್ಲಿನ ಜಲ ಸಂಪನ್ಮೂಲ, ನೀರಾವರಿ ಅಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸ್ವಾಭಾವಿಕ ಸಸ್ಯ ವರ್ಗದ ಬಗ್ಗೆ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ. ಭಾರತದಲ್ಲಿ ಒಟ್ಟು ಶೇಕಡಾವಾರು ಪರ್ವತ ಪ್ರದೇಶ ಆವರಿಸುವುದು ಎಷ್ಟು? ಸೊ ಇಲ್ಲಿ ಅಪ್ರಾಕ್ಸಿಮೇಟ್ ನೋಡೋದಾದ್ರೆ ಪರ್ವತ 43.3% ಇದೆ ಸರ್. 43.3%. ಪ್ಲೇನ್ ಎಷ್ಟಿದೆ ಅಂದ್ರೆ ನಮ್ಮ ಮಹಾ ಇದು ಅದು ಬಂದು ನಮಗೆ 27. ಓಕೆ. 27 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಇನ್ನ 40, 50, 60, 70. ಓಕೆ. ಪ್ರಸ್ಥಭೂಮಿ ಏನಿದೆ ಅದೊಂದು ನಮಗೆ ಒಂದು 23 ಏನೋ ಬರುತ್ತೆ, 22, 23 ಏನೋ ಬರುತ್ತೆ. ಸೊ ಇದು ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ 4ನೇದು ಇಲ್ಲಿ ಕೊಟ್ಟಿರೋ ಆಪ್ಷನ್ ನೋಡಿದ್ರೆ ಹೆಚ್ಚು ಪರ್ವತ ಪ್ರದೇಶ ನಾವು ಕಾಣಿಸುತ್ತದೆ. ಸೊ 43.3 ಇಸ್ ದ ರೈಟ್ ಆನ್ಸರ್. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲೂ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ವಿಡಿಯೋಗಳು ತರ್ತೀನಿ. ಸೊ 100 ಕ್ವಶನ್ ಮುಗೀತು. ನಮಸ್ಕಾರ.